ಸರ್ಕಾರ ಇದೆ ಹೆಸರಿಗೆ. ನಾವು 3 ಸರ್ತಿ ಇವರಿಗೆ MLC ಮಾಡಿದ್ದೀವಿ. ಅವ್ರ ಅಪ್ಪರ್ ಸೇರ್ಕೊಂಡು MLC ಮಾಡಿದ್ದಾರೆ ಅಂತ ಹೇಳ್ತೇನೆ. ಅವರು ಯಾವ್ದಾರ ದೇವಸ್ಥಾನದಾಗ ಗಂಟೆ ಹೊಡಿಬೇಕಾಗ್ತೈತಿ ಹಿಂಗೆಲ್ಲ ಮಾತಾಡಿದರೆ. ಇವರು ಅದರಾಗೆ ಒಂದು ಪೈಸದ್ದು ಇವ್ರಿಗೆ ಕಂಟ್ರಿಬ್ಯೂಷನ್ ಅದ್ರಾಗಿಲ್ಲ. ಇವತ್ತು ತನಕ ಒಂದು ಸಣ್ಣ ಮನುಷ್ಯನಿಗೆ ಇಂಥದ್ದನ್ನು ಮಾಡಿದ್ದೀವಿ ಅಂತ ಅವ್ರು ಹೇಳಿಬಿಟ್ರೆ ನಾನು ಹೇಳ್ದಂಗೆ ಕೇಳ್ತೀನಿ. ತೀರ್ಕೊಂಡರ ಮನೆಗೆ ನಾವು ಟಿಕೆಟ್ ಕೊಡಬೇಕು ಅಂತ ನಾವು ಸಂಪ್ರದಾಯ ಇದೆ, ಅದಕ್ಕೆ ನಾವು ಇದು ಕೊಟ್ಟಿರೋದು ಅಂತ ಹೇಳಿದ್ರಲ್ಲ. ತಾಯಿಗೆ ಅವ್ರ ಮಗನಿಗೆ ಮೂವರಿಗೂ ಅದೇ ಒಂದೇ ಫ್ಯಾಮಿಲಿ ಕೊಡಬೇಕಂತ ಏನಿಲ್ಲಲ್ಲ. ಗಣೇಶ್ ಅಂತ ಟಿಕೆಟ್ ಕೇಳಿದ್ರು ಅವ್ರಿಗೆ ಕೊಡಬೇಕಾಯಿತು. ನನಗೆ ಫಸ್ಟ್ ಟೈಮ್ MLC ಮಾಡಿದ್ದು ನಮ್ಮ ಸಿದ್ದರಾಮಯ್ಯ ಸಾಹೇಬರು. ನಾನು MLC ಆಗಿ ತಗೊಂಡ ಮೇಲೆ ನಮ್ಮ ಜನಕ್ಕೆ ಕರ್ಕೊಂಬಂದು DK ಶಿವಕುಮಾರ್ ಹತ್ರ ಗಲಾಟೆ ಮಾಡಿದ್ದಾರೆ ಇವರು, ನೀವು ಯಾಕೆ MLC ಮಾಡಿದ್ರಿ ಅಂತ. ಈಗ ಪರಮೇಶ್ವರ್ ಅವರು ಸಿದ್ದರಾಮಯ್ಯರಿಗೆ ಖುದ್ದು ಮೈಸೂರಿಗೆ ಎಲೆಕ್ಷನ್ ನಿಂತ್ಕೊಂಡಾಗ ಅವ್ರಿಗೂ ಸೋಲಿಸ್ಬೇಕಂತ 200-300 ಓಟ್ನ ಗೆದ್ರು. ಅವರು ಸೋಲಿಸ್ಬೇಕಂತಲೇ ಸೋಲಿಸಿದ್ದು. ಚೀಫ್ ಮಿನಿಸ್ಟರ್ ಆಗಿಬಿಡ್ತಾರೆ ನಾಳೆ, ನಮ್ಗೆ ಯಾಕೆ ಬರೋದ. ಈಗಂತೂ ಅದು ಎಲ್ಲ ವಿಚಾರದಾಗೂ ಇದೆ. ಇವ್ರು ಒಂದೊಂದು ಹೇಳ್ಕೊಂತ ಹೋದ್ರೆ ಇವರು 50 ಅದಾವೆ. ಪಕ್ಷದಲ್ಲಿ ಇದ್ದಾಗ ನಾವು ಯಾವಾಗಲೂ ಸ್ವಲ್ಪ ಮಾತು ಹೇಳಬೇಕಾಗ್ತದೆ, ಸ್ವಲ್ಪ ಮಾತು ಹೇಳಬಾರ್ದಾಗಿರ್ತದೆ. ಅದಕ್ಕೆ ನಾವೇನು ಹೇಳಿದ್ದಿಲ್ಲ ಇವತ್ತಂಗ. ಇವ್ರು ಯಾರು B ಫಾರಮ್ ಇವ್ರು ಕೊಟ್ಟು ಕಳಿಸಿದ್ದು B ಫಾರಮ್ ಹರಿದಿದ್ದಾರೆ, ಅವ್ರ ಮೇಲೆ ಯಾಕೆ ಆಕ್ಷನ್ ತೊಗೊಂಡಿಲ್ಲ. ಒಂದು ಪಾರ್ಟಿಯಿಂದ ಹಾಕಿಸ್ತಾರೆ, ಒಂದು ಇಂಡಿಪೆಂಡೆಂಟ್ ಹಾಕಿಸ್ತಾರೆ. ಏನದು ಉದ್ದೇಶ? ಅದು ಪಾರ್ಟಿ ವಿರೋಧ ಚಟುವಟಿಕೆ ಅಲ್ವಾ ಅದು. ಯಾರ ಸ್ವಲ್ಪ ಮಿಡಲ್ ಕ್ಲಾಸು ಏನು ಯಾರು ಇದು ಇಲ್ದಂಗೆ ಇದ್ಬಿಟ್ರೆ, ಮೈನಾರಿಟೀಸ್ ಇದ್ಬಿಟ್ರೆ ಅವ್ರು ಏನೇ ಮಾಡಿದ್ರು ಪಾರ್ಟಿ ವಿರೋಧಕ್ಕೆ ಚಟುವಟಿಕೆ ಕಾಡ್ತಿದ್ದಾರೆ ನಿಮಗೆ. ಈ ಸರ್ತಿ ನಾವು ಟಿಕೆಟ್ ತಗೊಳ್ಳೇಬೇಕು, ಯಾವುದೇ ಕಾರಣಕ್ಕೆ ಬಿಡೋಂಗಿಲ್ಲ ಅಂತ ಫಸ್ಟ್ ಹೇಳಿದ್ದೆ ರಿಜ್ವಾನ್ ಅರ್ಷದ್. 100ಕ್ಕೆ 100% ವಿಡಿಯೋನೇ ಇದೆ, ಕಳಿಸ್ತೀನಲ್ಲ ನಾನು ನಿಮಗೆ. ಪ್ಲೀಸ್ ಕಳಿಸಿ. ಹೀಗೆ ಕಳಿಸ್ತೇನೆ. ನಮ್ಮದೇ ಲೀಡರ್ಗಳಿಗೆ ಕುದುರಿಸಿ ನಮಗೆ ಬಯಸ್ತಾರಲ್ಲ, ಇದ್ರ ಹಿಂದೆ ಯಾರ್ದು ಕೈ ಭಾಳ ಇದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನನಗೆ ರಾಜೀನಾಮೆ ನಾನು ಕೊಡೋದು ಕಾರಣ ಏನಪ್ಪ ಅಂತ ಹೇಳಿದರೆ, ಎಲ್ರಿಗೂ ನಮಸ್ಕಾರ. ಸಭೆ ವಿತ್ ಸಭಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ವೆಲ್ಕಮ್. ನಾನು ಹೊಸದಾಗಿ ನನ್ನ ಈ ಚಾನಲಲ್ಲಿ ಪರಿಚಯ ಮಾಡಿಕೊಡ್ಬೇಕಾಗಿರೋ ಅಗತ್ಯ ಇಲ್ಲ ನನ್ನ ಜೊತೆಗಿರುವಂಥ ಇವತ್ತಿನ ಅತಿಥಿಗಳನ್ನು. ಆದರೆ ಈಗ ಇಡೀ ರಾಜ್ಯದಲ್ಲಿ ಸೆನ್ಸೇಷನ್ ಶುರು ಆಗಿಬಿಟ್ಟಿದೆ ಇವರ ಹೆಸರಿನಿಂದ ಮತ್ತು ಆಗ್ತಾ ಇರುವಂತಹ ಡೆವಲಪ್ಮೆಂಟ್ನಿಂದ. ನಾನು ಅಬ್ಸರ್ವ್ ಮಾಡಿರೋ ಥರ ಕಳೆದ 1.5 ತಿಂಗಳಿಂದ ಸತತವಾಗಿ ಮಾಧ್ಯಮದಲ್ಲಾಗಿರಬಹುದು, ಸೋಷಿಯಲ್ ಮೀಡಿಯಾದಲ್ಲಾಗಿರಬಹುದು, ಅಥವಾ ಜಸ್ಟಿಸ್ ಫಾರ್ ದಿಸ್ ಪರ್ಸನ್ ಅಂತ ಆಗಿರಬಹುದು, ಸಾಕಷ್ಟು ಕೂಗುಗಳು ಕೇಳಿ ಬರ್ತಾ ಇದೆ. ಈಗ ಮತ್ತೊಂದು ವಿಚಾರ ಅಂತಂದರೆ ಕಾಂಗ್ರೆಸ್ ಸದಸ್ಯತ್ವದಿಂದ ಅವ್ರನ್ನ ವಜಾಗೊಳಿಸಿರೋದು. ಇದು ಹೇಳಿದ ತಕ್ಷಣ ನಿಮಗೆ ಅರ್ಥ ಆಗಿರಬಹುದು, ಇಬ್ಬರಲ್ಲಿ ಒಬ್ಬರನ್ನ ನಾನು ಮಾತಾಡಿಸ್ತಾ ಇದ್ದೀನಿ ಅಂತ. ನಿಮ್ಮ ಗೆಸ್ ರೈಟ್. MLC ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯರಾಗಿದ್ದಂತಹ ಅಬ್ದುಲ್ ಜಬ್ಬಾರ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಅಲ್ಲ, ಏನು ನೀವು ಒಂದು ಸ್ವಲ್ಪನೂ ಸ್ಟ್ರೆಸ್ಸು, ಸ್ವಲ್ಪನೂ ಬೇಜಾರು, ಏನು ಎಂಥದ್ದು ಇಲ್ವೇ ಇಲ್ಲಲ್ಲ? ಏನು ಅಂಥದ್ದು ಬೇಜಾರು ಅಂತ ಆಗುವಂಥ ಯಾವುದೋ ಕೆಲಸ ನಾವು ಮಾಡಿಲ್ಲ. ಬೇಜಾರಾಗಬೇಕಾದ್ರೆ ಏನಾದ್ರು ತಪ್ಪಾಗಿರ್ಬೇಕು ಮನುಷ್ಯನಿಂದ. ನಮಗೆ ನಮಗಂತೂ ಯಾವುದೇ ತಪ್ಪು ಅನ್ನಿಸ್ಲಿಲ್ಲ. ಇಷ್ಟೇ ಏನಪ್ಪ ಅಂತ ಹೇಳಿದ್ರೆ 40 ವರ್ಷದ ಒಂದು ನಮ್ಮ ನಾಯಕತ್ವ ಬೆಳೆಸ್ಕೊಂಡಿದ್ದು ನಮ್ಮ ಪಕ್ಷದವರು ಗುರುತಿಲ್ದಂಗೆ ಒಂದೇನೋ ಮಿಸ್ಟೇಕ್ ಮಾಡಿದ್ದಾರೆ ಅಂತ ನನಗೆ ಅನಿಸ್ತದೆ. ಭಾಳ ನಮ್ಮ ಒಂದು ಇದರಲ್ಲಿ ಇಷ್ಟು ದಿವಸ ನಾವು ಪಕ್ಷಕ್ಕೆ ಮಾಡಿರ್ತಕ್ಕಂಥದ್ದು ಹುಣಸೆ ಹಣ್ಣು ಹಾಕಿ ನೀರಿನಾಗ ತೊಳೆದಾಗಿದೆ. ಹಂಗಾಗಿದೆ, ಭಾಳ ಬೇಜಾರಾಗಿದೆ ಆ ವಿಚಾರದಾಗೆ. ಆದರೆ ದೇವರೊಬ್ಬನಿದಾನಲ್ಲ, ನ್ಯಾಯ ಸಿಗ್ತಿದೆ ಅಂತ ಗ್ಯಾರಂಟಿ ಇದೆ. ನಾನು ಕಳೆದ 2 ಸಲ ಮಾತಾಡಿಸಿದಾಗಲೂ ನ್ಯಾಯ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇದೆ ಅಂತಲೇ ಹೇಳಿದ್ರಿ. ಹಾಗಾದರೆ ಇದೇ ನ್ಯಾಯನ ಕಾಂಗ್ರೆಸ್ ಪಕ್ಷದಲ್ಲಿ ಸಿಗೋದು ಸೀನಿಯರ್ ಲೀಡರ್ಸ್ಗಳಿಗೆ? ನನಗೆ 40 ವರ್ಷದಿಂದ ನಾನು ಮಾಡ್ಕೊಂಬಂದಿರೋದ್ರಲ್ಲಿ ನನಗೆ ಯಾವಾಗ ಸ್ವಲ್ಪ ದಿನ ಹಿನ್ನಡೆ ಆದರೂ ಸಹಿತ ಮುಂದ್ಗಡೆ ಯಾವಾಗಲೂ ನನಗೆ ನ್ಯಾಯ ಸಿಕ್ಕಂತಾನೆ ಬಂದಿದೆ. ಈ ಒಂದು ಕಾಲದಲ್ಲಿ ನನಗೆ ನಿಮ್ಗೆ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ಮಲ್ಲಿಕಾರ್ಜುನ್ ಅವರು ನೀವು ನೋಡಿರ್ಬೋದು, ನನಗೆ ಭಾಳ ಟಿವಿಯಾಗ ಭಾಳ ಸತಿ ಹೇಳಿದ್ದಾರೆ, ನಾವು 3 ಸರ್ತಿ ಇವರಿಗೆ MLC ಮಾಡಿದ್ದೀವಿ, ಅವ್ರ ಅಪ್ಪರ್ ಸೇರ್ಕೊಂಡು MLC ಮಾಡಿದ್ದಾರೆ ಅಂತ ಹೇಳ್ತೇನೆ. ಅವರು ಯಾವ್ದಾರ ದೇವಸ್ಥಾನದಾಗ ಗಂಟೆ ಹೊಡಿಬೇಕಾಗ್ತೈತಿ ಹಿಂಗೆಲ್ಲ ಮಾತಾಡಿದರೆ. ನನಗೆ ಫಸ್ಟ್ ಟೈಮ್ ನನಗೆ DCC ಪ್ರೆಸಿಡೆಂಟ್ ಮಾಡಿದಾಗೂ ಇವರು ವಿರೋಧ ಮಾಡಿದರು. ಫಸ್ಟ್ ಟೈಮ್ ನನಗೆ DCC ಪ್ರೆಸಿಡೆಂಟ್ ಮಾಡಿದ್ದು ತಾರಿಕ್ ಅನ್ವರ್ ಅಂತ ಒಬ್ಬರು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಇದ್ದರು. ಆವಾಗ ನಾನು ಹಾರಿಸ್ ಅವರು ದಿಲ್ಲಿಗೆ ಹೋದಾಗ, ಹಾರಿಸ್ ನಾನು ಜೊತೆಗಿದ್ದಾಗ ಅವರು ನನಗೆ DCC ಪ್ರೆಸಿಡೆಂಟ್ ಆಗಿ ಅನೌನ್ಸ್ ಮಾಡಿದರು. ಧರಮ್ ಸಿಂಗ್ ಸಾಹೇಬರು ಅವಾಗ ಅಧ್ಯಕ್ಷರಿದ್ದರು. ನಾನು ಬಂದಮೇಲೆ ಇವರು ಭಾಳ ಒಂದು ಮನೆ ಇದು ಬೇಜಾರಾಗಿ, ಇವನು ನಮ್ಮ ಕ್ಯಾಂಡಿಡೇಟ್ ಅಲ್ಲ, ಇವನು ACC ಕ್ಯಾಂಡಿಡೇಟ್ ಅಂತ ನನಗೆ ಆವಾಗ ಹೇಳಿಸಿದರು. ಸೆಕೆಂಡ್ ಟೈಮ್ ನನಗೆ ನನ್ನ ಕೆಲಸ ನೋಡಿ ನನಗೆ SM ಕೃಷ್ಣ ಸಾಹೇಬರು
ದಿವಂಗತ SM ಕೃಷ್ಣ ಸಾಹೇಬರು ನನಗೆ DC ಪ್ರೆಸಿಡೆಂಟ್ ನನಗೆ ಕಂಟಿನ್ಯೂ ಮಾಡಿದರು. ಕಂಟಿನ್ಯೂ ಮಾಡಿರಿ ಅವ್ರಿಗೆ ಅಂಥೇಳಿ. 3ನೇ ಟೈಮ್ ಸೋನಿಯಾ ಗಾಂಧಿಯವರ ಕಾರ್ಯಕ್ರಮ ಇತ್ತು. ಆವಾಗ ನಾನು DC ಪ್ರೆಸಿಡೆಂಟ್ ಇದ್ದಿಲ್ಲ, ಆದರೆ ಆರ್ಗನೈಸ್ ಪೂರ ನಾನೇ ಮಾಡಿದ್ದೆ. ಸೋನಿಯಾ ಗಾಂಧಿ ಅವರ ಕಾರ್ಯಕ್ರಮದಲ್ಲಿ ಗುಲಾಂ ನಬಿ ಆಜಾದ್ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಇದ್ದರು. ಅವರು 3ನೇ ಟೈಮ್ ಸೋನಿಯಾ ಗಾಂಧಿಯವರ ಡಯಾಸ್ ಮೇಲೆ ನನಗೆ DC ಪ್ರೆಸಿಡೆಂಟ್ ಮಾಡಿದ್ದೀವಿ ಅಂತ ಅನೌನ್ಸ್ ಮಾಡಿದರು. ನಮ್ಮ ದೇಶಪಾಂಡೆ ಸಾಹೇಬ್ರು ಅವಾಗ KPCC ಅಧ್ಯಕ್ಷರಿದ್ದರು. ಅವರು ರಾತ್ರಿ ಟೈಪ್ ಹೊಡೆಯೋಕೆ ಯಾರೂ ಸಿಕ್ಕಿಲ್ಲ ಅಂತೇಳಿ ಕೈಯಿಂದ ಬರೆದು ನನಗೆ ಇವತ್ತಿಂದ ನಿಮಗೆ DC ಪ್ರೆಸಿಡೆಂಟ್ ಮಾಡಿದ್ದೀವಿ ಅಂತ ರಾತ್ರಿ 5 ಗಂಟೆಗೆ ನನಗೆ ಲೆಟರ್ ತಲುಪಿಸಿ, ಬೆಳಿಗ್ಗೆ ತಾವು ಸೋನಿಯಾ ಗಾಂಧಿಯವ್ರಿಗೆ ರಿಪೋರ್ಟ್ ಮಾಡಬೇಕು, ನೀವು ಇರಬೇಕಲ್ಲಿ ಇದ್ರಾಗ ಲೈನಿಂದ ನಿಲ್ಲಿಸ್ತಾರಲ್ಲ ಇದ್ರಾಗ ನೀವು ಇರಬೇಕು ಅಂತ ನನಗೆ ಬೆಳಿಗ್ಗೆ 5 ಗಂಟೆಗೆ ನನಗೆ ಇದು ಬಂತು ಮನೆಗೆ. ನಾನು ಹೋಗಿ ಬೆಳಿಗ್ಗೆ ಕ್ಯೂದಾಗ ನಿಂತ್ಕೊಂಡಿದ್ದಾಗ ಲೈನ್ನಾಗೆ ಆವಾಗ ಗುಲಾಂ ನಬಿ ಆಜಾದ್ ಸಾಹೇಬರು ನನಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಮೇಡಮ್ ಅವರಿಗೆ. ಇವರೇ ನಿನ್ನೆ ರಾತ್ರಿ ನೀವು ಹೇಳಿದ್ರಲ್ಲ DC ಪ್ರೆಸಿಡೆಂಟ್ ಮಾಡೋಕ್ಕೆ ಇವರೇ ನೋಡ್ರಿ ಜಬ್ಬಾರ್ ಅಂತ ಅಂದರು. ಹಿಂಗೆ 3 ಸರ್ತಿ ನನಗೆ ಆ ಟೈಮ್ ಮಾಡಿದರು. ಇವರು ಅದರಾಗೆ ಒಂದು ಪೈಸದ್ದು ಇವರ ಕಂಟ್ರಿಬ್ಯೂಷನ್ ಅದ್ರಾಗಿಲ್ಲ. ಅದು ಫಸ್ಟ್ ಆಫ್ ಆಲ್ ಕ್ಲಿಯರೆನ್ಸ್ ಮಾಡ್ತಾ ಇದ್ದೀನಿ. 2ನೇದು ನನಗೆ MLC ಮಾಡೋ ವಿಚಾರ. ಇವತ್ತು ತನಕ ಒಂದು ಸಣ್ಣ ಮನುಷ್ಯನಿಗೆ ಇಂಥದ್ದನ್ನು ಮಾಡಿದೆ ಅಂತ ಅವ್ರು ಹೇಳಿಬಿಟ್ರೆ ನಾನು ಹೇಳ್ದಂಗೆ ಕೇಳ್ತೀನಿ. ಏನು ಮಾಡಬೇಕಿತ್ತು ನಿಮಗೆ? ಅಲ್ಲ, ಏನೇನು ಇವರು ಒಂದು ಸಿಂಗಲ್ ಲೆಟರ್ ನನಗೆ ಕೊಟ್ಟಿಲ್ಲ MLC ಮಾಡೋಕ್ಕೆ. ಯಾವಾಗಲೂ ವಿರೋಧ ಮಾಡ್ಕೊಂಬಂದಿದ್ರು. ನನಗೆ ಫಸ್ಟ್ ಟೈಮ್ MLC ಮಾಡಿದ್ದು ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಡಾಕ್ಟರ್ ಮುಮ್ತಾಜ್ ಅಲಿ ಖಾನ್ ಅಂತ ಅವ್ರು ರಾಜೀನಾಮೆ ಕೊಟ್ಟಿದ್ರು. ಅದು ಪರಮೇಶ್ವರ್ಗೆ ಮಾಡೋಕ್ಕೋಸ್ಕರ, ಯಾಕಂದರೆ ಪರಮೇಶ್ವರ್ ಸೋತ್ ಮನೆಯಾಗಿದ್ದಾರಲ್ಲ, ಆವಾಗ ಅವ್ರಿಗೆ ಒಂದು MLC ಮಾಡಿ ಅವ್ರಿಗೆ ಒಳಗೆ ತೊಗೊಳ್ಳೋಣ ಅಂತೇಳಿ ಕೊಟ್ಟಿದ್ರು. ಆದರೆ ಪರಮೇಶ್ವರ್ ಅವರು ಲಾಸ್ಟಿಗೆ ನನಗೆ ಬೇಡ MLC ಆಗೋದು ಬೇಡ, ಅದು ಜಬ್ಬಾರ್ ನೀನೇ ಆಗ್ಬೇಡಪ್ಪ ಅಂತ ನನಗೆ ಕರೆದು ಹೇಳಿದರು. ಅವರೇ ಅಧ್ಯಕ್ಷರಿದ್ದರು ಅವಾಗ 15 ದಿನಕ್ಕೋಸ್ಕರ 20 ದಿನಕ್ಕೋಸ್ಕರ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ನನಗೆ 15 ದಿನ 20 ದಿನಕ್ಕೋಸ್ಕರ ನನಗೆ ಫಸ್ಟ್ MLC ಮಾಡಿದರು. ಇವರಿಗೆ ಅದು ಕಿವಿಗೂ ಇದ್ದಿಲ್ಲ, ಅವ್ರಿಗೆ ಮನಸ್ಸಿನಾಗೂ ಇದ್ದಿಲ್ಲ, ಇದರಲ್ಲಿ ಅವ್ರ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ, ಸಂಬಂಧನೇ ಇಲ್ಲ. 2ನೇ ಟೈಮು ಈಗ 15-20 ದಿನ ಮಾಡಿದ್ದೀನಿ. ನಾನು ಸೆಕೆಂಡ್ ಟೈಮ್ ನನಗೆ ತಪ್ಸೋಕ್ಕೋಸ್ಕರ ಇವರೇ ಇಕ್ಬಾಲ್ ಅಹಮದ್ ಸರಡಿಗೆ ನನ್ನ ವಿರೋಧ ತಂದರು ನಾಮಿನೇಷನ್ ಟೈಮ್ನಲ್ಲಿ. ಜಬ್ಬಾರಿಗೆ ತಪ್ಪಿಸ್ಬೇಕಾದ್ರೆ ಇಕ್ಬಾಲ್ ಅಹಮದ್ ಸರಡಿಗೆ ತಂದರೆ ಇನ್ನೊಂದು 2 ಜನ ಮುಸ್ಲಿಮ್ಸಿಗೆ ಮಾಡೋಕ್ಕೆ ಬರೋಂಗಿಲ್ಲ ಅಂತ ನಾಮಿನೇಷನ್. ಅದು ಸೆಕೆಂಡ್ ಟೈಮ್ ನಾನಾಗಿದ್ದು. ಸಿದ್ದರಾಮಯ್ಯ ಮಾಡಬೇಕು, ನಾಮಿನೇಷನ್ ಮಾಡಬೇಕು. ಅವಾಗ ಸಿದ್ದರಾಮಯ್ಯ ಸಾಹೇಬ್ರು ಎಷ್ಟು ಸ್ಟ್ರಾಂಗ್ ಇದ್ರಪ್ಪ ಅಂತ ಹೇಳಿದ್ರೆ, ಇಕ್ಬಾಲ್ ಅಹಮದ್ ಸರಡಿಗೆ ಎಲ್ಲ 4 ಜನನೂ ನೀವು ಮುಸ್ಲಿಮ್ಸಿಗೆ ಕೊಟ್ಟರು ಜಬ್ಬಾರಿಗೆ ಬಿಡೋಂಗಿಲ್ಲ ಅಂತ ಅಂದರು. ಸೆಕೆಂಡ್ ಟೈಮ್ ಅವರು ನನಗೆ ಡಿಸೋಜಾ, ನನಗೆ ಇಕ್ಬಾಲ್ ಅಹಮದ್ ಸರಡಿಗೆ 3 ಜನ ನಮಗೆ ಮಾಡಿದರು. ಆವಾಗೂ ಇವ್ರದ್ದೊಂದು ಪೈಸದ್ದು ಕಂಟ್ರಿಬ್ಯೂಷನ್ ಇಲ್ಲ. ಆಯಿತಾ? 3ನೇ ಟರ್ಮು ನಾನು ಮಧ್ಯದಾಗ 1 ವರ್ಷ 2 ವರ್ಷ ನನಗೆ ಗ್ಯಾಪ್ ಆಗಿದ್ದು. 3ನೇ ಟರ್ಮ್ ಹೋಗಿ ನಾನು ಅಧ್ಯಕ್ಷರಿಗೆ ಹೋಗಿ ನಾನು ಹ್ಯಾರಿಸ್ ಅವ್ರಿಗೆ ಕೇಳಿದ್ವಿ, ನನಗೆ MLC ಮಾಡಬೇಕ್ರಿ ಸ್ವಾಮಿ ನೀವು ಅಂತ ಹೇಳಿದಾಗ, ಇಲ್ಲಪ್ಪ ಈ ಸರ್ತಿ ನೀನು ಕೇಳಬಾರ್ದು, ಮಾಡೋಕ್ಕಾಗಿಲ್ಲ, ಈ ಸರ್ತಿ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಆಯಿತು ಅಂತ ಬಂದ್ವಿ. ಸೇಮ್ ಟೈಪು ಸಿದ್ದರಾಮಯ್ಯ ಸಾಹೇಬ್ರ ಹತ್ರನೂ ಹೋದ್ವಿ. ಸಿದ್ದರಾಮಯ್ಯ ಹತ್ರ ಹೋಗಿ ಕೇಳಿದಾಗ, ಇಲ್ಲಪ್ಪ ನಾನು ಡಿಸೋಜನ್ಗೆ ಹೇಳಿಬಿಟ್ಟಿದ್ದೀನಿ, ಈ ಸರ್ತಿ ನಿನಗೆ ಮಾಡೋಕ್ಕಾಗಿಲ್ಲ ಅಂತಂದ್ರು. ಅದಾದಮೇಲೆ ಹೆಂಗಾರಾಗಲಿ ನಮ್ಮ ಕಂಡ್ರುಗಳಿಗೆ ದಿಲ್ಲಿಗೆ ಹೋಗಿ ಕಂಡು ಬರೋಣ ಅಂತೇಳಿ ನಾನು ಹೋಗಿ ಎಲ್ಲರೂ ಕಂಡು ಬಂದ್ವಿ. ನಾವು ಕಂಡು ಬಂದು ನಮಗೇನು ಕನಸು ಮನಸ್ಸಿನಾಗೂ ಇದ್ದಿಲ್ಲ ನಾನು MLC ಆಗ್ತೀನಿ ಅಂತ. ಹೈಕಮಾಂಡರ್ ನನಗೆ 3ನೇ ಟರ್ಮು ನನಗೆ MLC ಮಾಡಿದರು. ಇವ್ರಿಗೆ ಕಿವ್ಯಾಗೂ ಇದ್ದಿಲ್ಲ. ಇವರಿಗೆ ಏನು ಬರೀ ಜನಕ್ಕೆ ಹೂ ಇಡೋಕ್ಕೆ ಸುಳ್ಳು ಹೇಳೋಕ್ಕೆ ಒಂದು ಲಿಮಿಟ್ ಇರ್ತದೆ. ನನಗೆ ಒಂದು ಆಶ್ಚರ್ಯ ಆಗಿದ್ದೇನಂತ ಹೇಳಿದರೆ, ನಾನು MLC ಆಗಿ ತೊಗೊಂಡ ಮೇಲೆ ನಮ್ಮ ಜನಕ್ಕೆ ಕರ್ಕೊಂಬಂದು DK ಶಿವಕುಮಾರ್ ಹತ್ರ ಗಲಾಟೆ ಮಾಡಿದ್ದಾರೆ ಇವರು. ಅದೇ ಹೆಂಗೆ ಮಾಡಿದ್ರಿ ನೀವು ಯಾಕೆ MLC ಮಾಡಿದ್ರಿ ಅಂತ. ಹೌದಾ? ಇಷ್ಟು ನಮೂನಿ ಇದೆ. ನಾವು ಒಂದೊಂದೇ ಇವತ್ತು ತನಕ ಹೇಳಿದ್ದಿಲ್ಲ, ಈಗ ನಾನು ಹೇಳ್ತಾ. ನೀವು ಇಷ್ಟು ದಿನ ಸುಮ್ಮನೆ ಇದ್ದಿದ್ದೆ ಇಷ್ಟೆಲ್ಲದಕ್ಕೂ ರೀಸನ್ ಆಯ್ತಾ ಅಂತ ಅನ್ನಿಸ್ತಿದ್ಯಾ? ಈಗ ಪಕ್ಷದಲ್ಲಿ ಇದ್ದಾಗ ನಾವು ಯಾವಾಗಲೂ ಸ್ವಲ್ಪ ಮಾತು ಹೇಳಬೇಕಾಗ್ತದೆ, ಸ್ವಲ್ಪ ಮಾತು ಹೇಳಬಾರ್ದಾಗಿರ್ತದೆ. ಅದಕ್ಕೆ ನಾವೇನು ಹೇಳಿದ್ದಿಲ್ಲ ಇವತ್ತು ತನಕ. ಈಗ ಅದು ಎಲ್ಲ ನಾವು ಈಗ ಒಂದೊಂದೇ ಹೇಳಬೇಕಾಗ್ತದೆ, ಹೇಳ್ತಾ ಇದ್ದೀನಿ ಅಷ್ಟೇ. 2ನೇದು, ಈಗ ನೀವು ಇದನ್ನ ಅವಾಗ ಗಮನಕ್ಕೆ ತಗೊಂಡ್ಬಂದಿದ್ದಿದ್ರೆ ಬಹುಶಃ ಈ ಟೈಮ್ ಬರ್ತಿರ್ಲಿಲ್ಲ ಅಂತ ಅನಿಸ್ತಿದೆ ನನಗೆ. ಈ ಟೈಮ್ ನನಗೇನು, ಈಗ ನಾನು ಸರ್ಕಾರ ಬಂದು 3 ವರ್ಷ ಆಯ್ತು. ಈಗ ನನಗೆ ಈಗೇನು ಹೊರಗೆ ಹಾಕಿದಾರಲ್ಲ ಅದೇ ಪರಿಸ್ಥಿತಿ ನನಗೆ 3 ವರ್ಷದಿಂದ ಇರೋದು. ನನಗೇನಿದು ಹೊಸದೇನು ಚೆನ್ನಾಗೇನು ಕಾಣಂಗಿಲ್ಲ. ಸರ್ಕಾರ ಇದೇ ಹೆಸರಿಗೆ ಒಂದು ಸಿಂಗಲ್ ಪೈಸದಕ್ಕೆ ಒಂದು ಸಿಂಗಲ್ ಕೆಲಸನೂ ನಮ್ಮ ಯಾವ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ ಅಂದರೆ ನಮ್ಮ ಜಿಲ್ಲಾ ಮಂತ್ರಿ ನಮ್ಮ ಯಾವ ಕೆಲಸ ಮಾಡೋಕ್ಕೆ ಕೊಡೋಂಗಿಲ್ಲ.
ಇಲ್ಲಿ ಬಂದು ನಾವು ಏನಾರ ಅಂತ ಹೇಳಿದರೆ ಮುಖ್ಯಮಂತ್ರಿಯವ್ರ ಹತ್ರ ಆಗಲಿ ಅವ್ರ ಹತ್ರ ಆಗಿ ನಿಲ್ಲಿಸ್ತಾರೆ ಕೆಲಸ ಮಾಡೋಕ್ಕೆ. ಹೌದಾ? ಎಲ್ಲಿವರೆಗೆ ಅವ್ರದ್ದು ಇಂಟರ್ಫಿರೆನ್ಸ್ ಅಂತ ಹೇಳಿದರೆ ಜಿಲ್ಲಾ ವಕ್ಫ್ ಸಮಿತಿಗೆ ಅಧ್ಯಕ್ಷರು ಮಾಡೋ ವಿಚಾರದಾಗ ತನಕನೂ ನಾವು ಹೇಳಿದ್ರಿಗೆ ಮಾಡಬಾರ್ದು ಅಂತೇಳಿ ನಾವು ಹೇಳಿದ್ರಿಗೆ ಮಾಡಬೇಕಂತ ಕೆಟ್ಟ ಸಂಪ್ರದಾಯ ಒಂದು ಹಾಕೋಕ್ಕೆ ಪ್ರಯತ್ನ ಮಾಡ್ತಾರೆ ಇವರೆಲ್ಲ. ಓಕೆ. ಸೊ ಮುಂಚೆಯಿಂದನೂ ವಿರೋಧ? ಮುಂಚೆಯಿಂದನೂ ಅದೇ ಏನೇ ಕೆಲಸ ಮಾಡೋಕ್ಕೆ ಹೋದರೂ ಅಡ್ಡ ಮಾಡ್ತಾರೆ. ಅದಕ್ಕೆ ನಾನು ಬೇಜಾರಾಗಿ ಅದು ಕೆಲಸನೇ ಬೇಡ, ಅದು ಹೋಗೋದು ಬೇಡ ಅಂತ ನಾನು. ಸರಿ ಸರ್, ನೀವು ನಿಮ್ಮ ವರ್ಷನ್ ಹೇಳ್ತಾ ಇದ್ದೀರಾ, ನಾನು ಇನ್ನೊಂದು ಮಾತು ಕೇಳಲೇಬೇಕು ನಿಮಗೆ. ಅಂಥದ್ದು ಏನು ವಿರೋಧ ಕೆಲಸ ಮಾಡಿದ್ರಿ ನೀವು ಅಂತ ದಾವಣಗೆರೆ ಬೈ ಎಲೆಕ್ಷನಲ್ಲಿ? ನನಗಂತೂ ಯಾವುದೂ ನನಗೆ ನೆನಪಿಲ್ಲ. ನಾನು ನಿನ್ನೆ ನಿಮ್ಗೆ ಟಿ ವಿಯವರೆಲ್ಲ ಬಂದು ಬೆಳಿಗ್ಗೆ ದಾವ ಹೇಳಿದ್ರು, 100 ಜನ ಟಿ ವಿಯವ್ರು ಬಂದರು, 150 ಜನ ಹತ್ರ ಏನು ನಿಮಗೆ ತೆಗೆದುಬಿಟ್ರಲ್ಲ ಪ್ರೈಮ್ರಿ ಮೆಂಬರ್ಶಿಪ್ಪಿಂದ ನಿಮಗೆ ಸಸ್ಪೆಂಡ್ ಮಾಡಿದ್ದಾರೆ ಅಂತಲ್ಲ ಅಂತ. ನನಗೆ ಗೊತ್ತಿಲ್ಲಪ್ಪ, ನನಗೆ ಈಗ ತನಕನೂ ನನಗೆ ಅದು ಅಲ್ಲಿಂದ ನನಗೆ ಬರಲಿಲ್ಲ, ಏನು ಬರಲಿಲ್ಲ, ಈಗ ತನಕ ಬರಲಿಲ್ಲ. ಅದು ಬಂದರೆ ಅದರಲ್ಲಿ ನನಗೆ ಯಾಕೆ ಸಸ್ಪೆಂಡ್ ಮಾಡಿದಾರೆ ಅಂತ ತಿಳ್ಕೊಂಡು ನಾನು ನಿಮ್ಗೆ ಅದಕ್ಕೆ ಉತ್ತರ ಕೊಡ್ತೀನಿ. ಅಲ್ಲಿವರೆಗೆ ನಾನು ಉತ್ತರ ಕೊಡೋಕ್ಕೆ ಬರೋಂಗಿಲ್ಲ ಅಂತ ನಾನು ಎಲ್ಲರಿಗೂ ಸೇಮ್ ಉತ್ತರ ಹೇಳಿದ್ದೀನಿ. ಆದರೆ ಇವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಯಾರಂತ ನನಗೇನು ಗೊತ್ತಾಗಿತ್ತಲ್ಲ, ಆ ವಿಚಾರದಾಗ ನನಗೂ ತಲೆಯಾಗಿ ಬಂತು. 2008 ಇದೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು KPCC ಅಧ್ಯಕ್ಷರಿದ್ದರು. ಆವಾಗ ಇಕ್ಬಾಲ್ ಅಹಮದ್ ಸರಡ್ಗಿ ದಾವಣಗೆರೆ ನಾರ್ತ್ ಎಲೆಕ್ಷನ್ಗೆ ಸೈಫುಲ್ಲಾ ಅಂತ ಒಂದು ಬಿ ಫಾರಂ ಕೊಟ್ಟು ಕಳಿಸಿದ್ರು ಸಾಹೇಬರು. ಹೆಲಿಕಾಪ್ಟರ್ನ ಬಿ ಫಾರಂ ತೊಗೊಂಬಂದ. ಇದೇ ನಮ್ಮ ಮಂಗಳೂರು MLC ಆಗಿದ್ರಲ್ಲ ಈಗ, ಅವರು ತಗೊಂಬಂದಾಗ ಇವರು ಏನೇನು ಮಾಡಿದಾರಂತ ಪೂರಾ ಪಿಕ್ಚರ್ಗಳಲ್ಲಿ ಟಿ ವಿಗಳಲ್ಲಿ ಬಂದಿದೆ. ಬಿ ಫಾರಂ ಹರಿದ್ರು, ಗಲಾಟೆ ಮಾಡಿದರು, ದೂಕಾಟ ಮಾಡಿದರು. ಅವಾಗೂ ನಮ್ಮ ಯಾರು ಕ್ಯಾಂಡಿಡೇಟ್ಗಳಿಲ್ದಂಗೆ ಮಾಡಿಬಿಟ್ರಲ್ಲಿ. ಮೊನ್ನೆ ಅದಕ್ಕೇನೋ ಅಂದ್ರಲ್ಲ, ಅದೇನೋ ಕನ್ಫ್ಯೂಷನ್ ಆಗಿತ್ತು ಅಷ್ಟೇ, ಅದನ್ನ ದೊಡ್ಡದು ಮಾಡೋದು ಬೇಡ ಅಂತಂದು ಎಲೆಕ್ಷನ್ ಟೈಮಲ್ಲಿ ಆಯ್ತಲ್ಲ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇವ್ರು ಯಾರು ಬಿ ಫಾರಂ ಇವ್ರು ಕೊಟ್ಟು ಕಳಿಸಿದ್ದು ಬಿ ಫಾರಂ ಹರಿದಿದ್ದಾರೆ, ಅವ್ರ ಮೇಲೆ ಯಾಕೆ ಆಕ್ಷನ್ ತೊಗೊಂಡಿಲ್ಲ? ಒಂದು ಕ್ವಶನ್ನು. ಎರಡನೇದು ಕ್ವಶನ್ ಏನಪ್ಪ ಅಂದರೆ, ಈಗ ಮೊನ್ನೆ ಅವ್ರ ಮನೆಯವರು ಪಾರ್ಲಿಮೆಂಟ್ ಮೆಂಬರು ಇನ್ನೂ ನಾವು ಟಿಕೆಟೇ ಕೊಟ್ಟಿಲ್ಲ, 2 days ಬಿಫೋರೇ ನಾಮಿನೇಷನ್ ಹಾಕಿಸ್ತಾರೆ. ಅದನ್ನು ಹೆಂಗೆ ಒಂದು ಪಾರ್ಟಿಯಿಂದ ಹಾಕಿಸ್ತಾರೆ, ಒಂದು ಇಂಡಿಪೆಂಡೆಂಟ್ ಹಾಕಿಸ್ತಾರೆ. ಏನದು ಉದ್ದೇಶ? ಒಂದು ಪಾರ್ಟಿಯಿಂದ ಅಪ್ಲಿಕೇಶನ್ ಹಾಕಿಸ್ತಾರೆ, ಒಂದು ಇಂಡಿಪೆಂಡೆಂಟ್ ಹಾಕಿಸ್ತಾರೆ. ಅದು ಪಾರ್ಟಿ ವಿರೋಧ ಚಟುವಟಿಕೆ ಅಲ್ವಾ ಅದು? ಇವರಿಗೆ ಏನು ಮಾಡಿದ್ರು ಇವ್ರಿಗೆ ಯಾರು ಬೇಕಾಗ್ತಾರೆ ಅವ್ರಿಗೆ ಪಾರ್ಟಿ ವಿರೋಧ ಚಟುವಟಿಕೆ ಕಾಣೋಂಗಿಲ್ಲ. ಯಾರು ಸ್ವಲ್ಪ ಮಿಡಲ್ ಕ್ಲಾಸು ಯಾರು ಇದು ಇಲ್ದಂಗೆ ಇದ್ಬಿಟ್ರೆ, ಮೈನಾರಿಟೀಸ್ ಇದ್ಬಿಟ್ರೆ ಅವ್ರು ಏನೇ ಮಾಡಿದ್ರು ಪಾರ್ಟಿ ವಿರೋಧಕ್ಕೆ ಚಟುವಟಿಕೆ ಕಾಡ್ತಿತ್ತ ನಿಮಗೆ. ಇಂಥವೆಲ್ಲ ಅದಾವೆ. ಎರಡನೇದು, ಮೂರನೇದು, ಇವರು ಒಂದೊಂದಲ್ಲ, ಇವರು ಮಾಡಿರೋದು ಒಂದೊಂದಲ್ಲ. ಇವ್ರು ಹೇಳ್ತಾರಲ್ಲ, ತೀರ್ಕೊಂಡರ ಮನೆಗೆ ನಾವು ಟಿಕೆಟ್ ಕೊಡಬೇಕು ಅಂತ ನಾವು ಸಂಪ್ರದಾಯ ಇದೆ, ಅದಕ್ಕೆ ನಾವು ಇದು ಕೊಟ್ಟಿರೋದು ಅಂತ ಹೇಳಿದ್ರಲ್ಲ. ತೀರ್ಕೊಂಡರ ಮನೆಗೆ ಒಂದೇ ಒಂದು ಫ್ಯಾಮಿಲಿಗೆ, ಮಗನಿಗೆ, ಅವ್ರ ತಾಯಿಗೆ, ಅವ್ರ ಮಗನಿಗೆ, ಮೂವರಿಗೂ ಅದೇ ಒಂದೇ ಫ್ಯಾಮಿಲಿ ಕೊಡಬೇಕಂತ ಏನಿಲ್ಲಲ್ಲ. ಶಿವಶಂಕರಪ್ಪರಿಗೆ ಇನ್ನೂ 2 ಜನ ಮಕ್ಕಳಿದ್ದಾರೆ. ಒಂದು ಬಕ್ಕೇಶಿ ಅಂತ ದೊಡ್ಡ ಮಗ ಇದ್ದಾನೆ, ಅವನಿಂದನೇ ಪೊಲಿಟಿಕಲ್ ಇದು ಸ್ಟಾರ್ಟ್ ಆಗಿದ್ದವ್ರು ಮನೆಗೆ. ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಚಿತ್ರದುರ್ಗ ಜಿಲ್ಲೆ ಕಂಡಿದ್ದಾಗ, ಅವ್ರಿಗೆ ಕೊಡ್ಬೋದಾಗಿತ್ತು. ಗಣೇಶ್ ಅಂತ ಟಿಕೆಟ್ ಕೇಳಿದ್ರು ಅವರು, ಅವ್ರಿಗೆ ಕೊಡಬೇಕಾಗಿತ್ತು. ಇವ್ರ ಮನೆಗೆ 26 ವರ್ಷದ ಹುಡುಗನಿಗೆ ಕೊಡ್ಬೇಕಂತ ಅಂಥದ್ದೇನು ಸಂಪ್ರದಾಯ ಆಯ್ತು ಅದು? ಅದೇನು ಪಾರ್ಟಿ ವಿರೋಧಿ ಚಟುವಟಿಕೆ ಅಲ್ವಲ್ಲ ಸರ್, ಅದು ಮನೆಯಲ್ಲೆಲ್ಲ ಆಗಿರೋದಲ್ವ? ಅಲ್ಲ, ಅದು ಕರೆಕ್ಟ್ ಇದೆ. ಆದರೆ ಪಾರ್ಟಿ ವಿರೋಧಿ ಚಟುವಟಿಕೆ ಅಂದರೆ ಒಂದೇ ಒಂದು ಮನೆಗೆ 3 ಕೊಡ್ಬೇಕಂತ ಅದು ಏನು ಪಾರ್ಟಿ ರೆಗ್ಯುಲರ್ ಇದು? ನಾವು ನಿಮ್ಮ ಪಾರ್ಟಿಗೆ ಇದ್ದಿದ್ದ ಹೆಸರೇ ಅದು ಕುಟುಂಬ ರಾಜಕಾರಣದ ಪಕ್ಷ ಅಂತಂದು. ಈಗಂತದ್ದು ಎಲ್ಲ ವಿಚಾರದಾಗೂ ಇದೆ. ಇವ್ರು ಒಂದೊಂದು ಹೇಳ್ಕೊಂತ ಹೋದ್ರೆ ಇವರು 50 ಅದಾವೆ. ಇದೇ ನಮ್ಮನೆ ನನಗೆ JH ಪಟೇಲ್ ಎದುರುಗಡೆ ಒಬ್ಬರಿಗೆ ಮೊಹಿಬುಲ್ಲಾ ಖಾನ್ ಅಂತ ಅವಾಗೂ ಭಾಳ ಜೋರು ಕೂಗಿತ್ತು, ಮೈನಾರಿಟೀಸಿಗೆ ಟಿಕೆಟ್ ಕೊಡಬೇಕು ಕಾಂಗ್ರೆಸ್ಸಿಂದ, ಯಾವಾಗ ನೋಡಿದ್ರು ನೀವು ಇದು ಮಾಡ್ತೀರಿ ಹಂಗೆ ಮಾಡ್ತೀರಿ ಅಂತಿದ್ದಕ್ಕೆ ಶಾಮನೂರು ಶಿವಶಂಕರಪ್ಪ ಏನು ಮಾಡಿದರು, ಒಂದು ಚನ್ನಗಿರಿ ಅಂತ ಒಂದು ಜಾಗ, ಒಂದು ತಾಲೂಕಿದೆ, ಆ ತಾಲೂಕಿಗೆ ನಮ್ಮ ಒಂದು ಮೊಹಿಬುಲ್ಲಾ ಖಾನ್ ಅಂತ ಒಂದು ಹುಡುಕಿ ಕ್ಯಾಂಡಿಡೇಟ್ ನಿಲ್ಲಿಸಿದ್ರು. ಕಾಂಗ್ರೆಸ್ ವರ್ಕರ್ಸ್ ಅವರು JDP ಮೆಂಬರು ಇದ್ದರು. ಅವರು ಅವ್ರಿಗೆ ನಿಲ್ಲಿಸಿದ್ರು. ಅವ್ರಿಗೇನು ಹೇಳಿ ನಿಲ್ಲಿಸಿದ್ರಪ್ಪ ಅಂತ ಹೇಳಿದರೆ, ಏನೇ ಇದ್ರೂ ಸಹಿತ ನಾವು ಎಲ್ಲ ಅದೀವಪ್ಪ, ನೀನು ನಿಂತ್ಕೊಂಡು ಎಲೆಕ್ಷನ್ ಮಾಡಂಥೇಳಿ. ಕೋಟಾ ಫಿಲಪ್ ಮಾಡಬೇಕಲ್ಲ, ಇಲ್ಲಿ ಕೇಳಿದ್ದು ಅದು ಸರಿ ಆಗ್ಬೇಕಂಥೇಳಿ ಅದು ಮಾಡಿದರು. ಕೋಟಾ ಫಿಲಪ್ ಮಾಡಿ ಆಮೇಲೆ ಅವ್ರು ಹೋಗಿ, ಏನು ಸರ್ ನಮಗೆ ನಿಲ್ಲಿಸಿ ಹಂಗೆ ಕೈ ಬಿಟ್ಬಿಟ್ಟಿರಿ ಅಂತ ಹೇಳಿದರೆ, ಹೋಗಪ್ಪ ನೀ ಎಲೆಕ್ಷನ್ ನಿಂತ್ಕೊಂಡ್ಯಾ, ಎಲೆಕ್ಷನ್ನಾಗ ಕೆಲಸ ಮಾಡೋವು ಅಂತ ಹೇಳಿದರು. ಆಮೇಲೆ ಜನಕ್ಕೆ ಏನು ಹೇಳಿದರು, ನೋಡಪ್ಪ ಟಿಕೆಟ್ ಕೇಳ್ತಾರೆ ಅಲ್ಪಸಂಖ್ಯಾತರು, ಟಿಕೆಟ್ ಕೊಟ್ಟರೆ ಗೆಲ್ಲಕ್ಕಾಗಿಲ್ಲ ಅಂತ ಹೇಳಿದ್ರು, ಕೇಳೋಂಗಿಲ್ಲ ಅಂತ ಈ ನಮ್ಮನೆ ಹೇಳಿ ಇದು ಮಾಡಿದರು. ಆಮೇಲೆ ನಿಮಗೆ ಇಕ್ಬಾಲ್ ಅಹಮದ್ ಸರಡ್ಗಿ ವಿಚಾರದಾಗ ಹೇಳ್ತಾ ಇದ್ದೀನಿ. ಇಕ್ಬಾಲ್ ಅಹಮದ್ ಸರಡ್ಗಿ ವಿಚಾರದಾಗೆ ಇದಕ್ಕೆ ಕೌನ್ಸಿಲ್ ಎಲೆಕ್ಷನ್ ಇಟ್ಕೊಂಡು ನಿಲ್ಲಿಸಿದ್ರು. ಅವ್ರಿಗೆ ಲೆಜಿಸ್ಲೇಚರ್ಸ್ದು MLAs ವೋಟ್ ಮಾಡೋವು,
ಆವಾಗ 15ರಿಂದ 20 MLAಗಳು ಕ್ರಾಸ್ ಔಟ್ ಮಾಡಿದರು. ಆವಾಗ ಸಿದ್ದರಾಮಯ್ಯ ಸಾಹೇಬರು ಅಪೋಸಿಷನ್ ಲೀಡರ್ ಆಗಿದ್ದರು. ಎಷ್ಟು ಜನರ ಮೇಲೆ ಆಕ್ಷನ್ ತೊಗೊಂಡ್ರಪ್ಪ ನೀವು? ಅದು ಅಪೋಸಿಷನ್ ಇದು ಇದ್ದಾಗ ನೀವು ಅದು ಎಲ್ಲ ಕಾನೂನು ಅಲ್ವಾ? ಅದು ಪಾರ್ಟಿ ವಿರೋಧ ಚಟುವಟಿಕೆ ಅಲ್ವಾ? ಅದು 15 ಜನ MLA ಕ್ರಾಸ್ ವೋಟಿಂಗ್ ಮಾಡಿದ್ರೆ ಯಾಕೆ ಮಾಡಿದ್ರಪ್ಪ ಅಂತ, ಹೆಂಗೆ ಮಾಡಿದ್ರು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಅವಾಗಲೇ ಕೇಳಿದಿದ್ರೆ ಬಹುಶಃ ಈ ಪರಿಸ್ಥಿತಿಗಳು ಬರ್ತಾ ಇರಲಿಲ್ಲ ಅಂತ. ಇಂಥ ಒಂದಲ್ಲ ಮೇಡಮ್, ಬೇಕಾದಷ್ಟು ಅದಾವೆ. ಈಗ ನಮ್ಮಲ್ಲಿ ಅದು ಒಂದು ಸಂಪ್ರದಾಯ ಆದಂಗೆ ಆಗಿಬಿಟ್ಟಿದೆ. ಈಗ ಪರಮೇಶ್ವರ್ ಅವರು ಅಂಥ ಒಂದು ಒಳ್ಳೆ ಹಿರಿಯ ನಾಯಕರು ಹೆಂಗೆ ಸೋತರವರು? ಸೋಲಿಸ್ಬೇಕು. KPCC ಅಧ್ಯಕ್ಷರಿದ್ದರು, ಸೋಲಿಸ್ಬೇಕಂತಲೇ ಸೋಲಿಸಿದ್ದು. ಚೀಫ್ ಮಿನಿಸ್ಟರ್ ಆಗಿಬಿಡ್ತಾರೆ ನಾಳೆ, ನಮ್ಗೆ ಯಾಕೆ ವಿರೋಧ, ಇವ್ರು ನಾಳೆ ನಮ್ಗೆ ವಿರೋಧ ಆಗಿ ನಿಂತ್ಕೊಂತಾನೆ ಅಂತೇಳಿ. ಅದು ಯಾರು ಪಾರ್ಟಿಯಾಗ ಯಾರು ಸೋಲಿಸಿದಾರಲ್ಲ, ಸೋಲಿಸಿದ್ರು. ಅದು ಆದಮೇಲೆ ಇನ್ನೊಂದು ಸಿದ್ದರಾಮಯ್ಯರಿಗೆ ಖುದ್ದು ಮೈಸೂರಿಗೆ ಎಲೆಕ್ಷನ್ ನಿಂತ್ಕೊಂಡಾಗ ಅವ್ರಿಗೂ ಸೋಲಿಸ್ಬೇಕಂತ 200-300 ಎಲ್ಲ ಓಟ್ನ ಗೆದ್ರು ಅವರು. ಮೊನ್ನೆ ರೀಸೆಂಟಾಗಿ ಇದಕ್ಕಿಂತ ಹಿಂದೆ ಒಂದು ಚುನಾವಣೆ ಆಯ್ತು ಮೈಸೂರಾಗೆ. ಅವಾಗ ಅದು ಏನೋ ಪುಣ್ಯ ಚೆನ್ನಾಗೈತಿ. ನಾನು ಇಬ್ರಾಹಿಂ ಸಾಹೇಬರು ದೇವ್ರ ಸಾಕ್ಷ್ಯದಕ್ಕೆ, ನಾನು ಇಬ್ರಾಹಿಂ ಸಾಹೇಬರು 11 ಗಂಟೆಗೆ ಹೋಗಿ ಅವ್ರಿಗೆ ಕುಂದಿಸ್ಕೊಂಡು ಮಾತಾಡಿ ಇಬ್ರಾಹಿಂ ಸಾಹೇಬರು ಕಾಲು ಬಿದ್ದುಬಿಟ್ರು ಅವ್ರಿಗೆ. ನಾನು ಇದು ಸಸ್ಪೆಂಡ್ ಆಗಿದ್ದೀನಿ ಅಂತ ನಾನು ಹೇಳ್ತಾ ಇರೋದಲ್ಲ, ಇದು ನಿಜ ಸ್ಟೋರಿ. ಇವತ್ತಂಗೆ ಹೇಳಿದ್ದಿಲ್ಲ, ಯಾಕಂದರೆ ದೊಡ್ಡರ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳಿ. ಯಾರು ಕಾಲು ಬಿದ್ದರು? CM ಇಬ್ರಾಹಿಂ ಸಾಹೇಬರು ಕಾಲು ಬಿದ್ದು, ಏನಪ್ಪ ನಿಮಗೆಲ್ಲ ನನಗೆ ಜನ ಹೊತ್ಕೊಂಡು ಅಡ್ಡಾಡಕತ್ತಾರೆ, ನಾನು ಯಾವುದೇ ಕಾರಣಕ್ಕೆ ಗೆಲ್ತೀನಿ, ನಾನು ಎಲ್ಲಿ ಡಬಲ್ ಇನ್ನೊಂದು ಕಡೆ ನಿಂತ್ಕೊಳ್ಳಂಗಿಲ್ಲ ಅಂದರು. ನಿಮಗೆಲ್ಲ ಅರ್ಥ ಆಗ್ತಲ್ಲ, ಭಾಳ ವಿರೋಧ ಮಾಡ್ತಿದ್ದಾರೆ. ನಿಮಗೆ ಸೋಲಿಸ್ಬೇಕಂತ ಪೇಮೆಂಟ್ ಆಗ್ತದವೆ ಇಲ್ಲಿ, ನೀವು ಹೋಗಿ ತಲೆ ಕಡಿಸ್ಕೊಂಡ್ಬಿಡ್ರಿ. ಚಾಮುಂಡೇಶ್ವರಿಲಿ ಸೋಲಿಸ್ಬೇಕಂತ ಡಿಸೈಡ್ ಮಾಡಿದ್ದಾರೆ, ನೀವು ಬಂದು ಬಾದಾಮಿಯಾಗಿ ನಿಂತ್ಕೊಡ್ರಿ ಅಂತ. ಅದು ನಾನೇ ಇಬ್ರಾಹಿಂ ಸಾಹೇಬ್ರಿಗೆ ಹೋಗಿ ನನಗೆ ಇನ್ಫಾರ್ಮೇಷನ್ ಇತ್ತು ಅವ್ರಿಗೆ ಸೋಲ್ಸೋಕ್ಕೆ ಪ್ರಯತ್ನ ಮಾಡ್ತಿದಾರಂತ. ನಾನು ಇಬ್ರಾಹಿಂ ಸಾಹೇಬರು ಅವರು ಸ್ನೇಹಿತರಾಗಿದ್ರಲ್ಲ, ನಾನು ಹೋಗಿ ಹೇಳಿದೆ, ಸರ್ ಇದು ಕಾಂಗ್ರೆಸ್ ಒಂದು ದೊಡ್ಡ ಹೊಡೆತ ಬೀಳ್ತೈತಿ ಕಾಂಗ್ರೆಸ್ಸಿಗೆ. ಆಕಸ್ಮಿಕವಾಗಿ ಒಂದೇ ಕಡೆ ನಿಂತ್ಕೊಂಡು ಇವ್ರು ಸೋತ್ಬಿಟ್ರೆ ಒಂದು ಮುಖ್ಯಮಂತ್ರಿ ಒಂದು ಕ್ಯಾಂಡಿಡೇಟ್ ನಮಗೆ ಸೋತ್ಬಿಡ್ತೈತೆ, ಅದಕ್ಕೆ ಏನಾರು ಮಾಡಿ ಹೋಗಿ ಬರೋಣ ಸರ್ ಅಂದಮೇಲೆ ಅವರು ನೀವು ಬರ್ರಿ ನಾನು ಬರ್ತೀನಿ ಅಂಥೇಳಿ ಅವರು ಬಂದರು ಜೊತೆಗೆ. ಏನು ಹೇಳಿದರು ಒಪ್ಪಲ್ಲ, ಏನು ಹೇಳಿದ್ರು ಕೇಳಿಲ್ಲ. ಅವಾಗ ಈಗ ಡಾಕ್ಟರ್ ಯತೇಂದ್ರ ಇದ್ದಾರಲ್ಲ, ಅವ್ರಿಗೆ ಹೋಗಿ ನಾನೇ ಮೇಲೆ ಕರ್ಕೊಂಬಂದು ಅವ್ರ ಕಡೆಯಿಂದ ನಾನು ಹೇಳಿದೆ, ಬರ್ರಿ ಹೇಳ್ರಿ ಏನಾಗಿಲ್ಲ, 2 ಕಡೆ ನಿಂತ್ಕೊಂಡ್ರಿ ಏನು ತೊಂದರೆ ಇದೆ ಅಂತೇಳಿ. ಅವರು ಇಲ್ರಿ ಅಪ್ಪಾಜಿ, ಇರಲಿ ಬಿಡಿ ಅಪ್ಪಾಜಿಗೆ ನಿಂತ್ಕೊಳ್ರಿ ಏನಾಗಿಲ್ಲ ಅಂತ ಹೇಳಿದ್ದಕ್ಕೆ 2ನೇ ಕಡೆ ನಿಂತ್ಕೊಂಡ್ರು. ಇವತ್ತು ಆ ಬಾದಾಮಿಯಾಗೆ ಅದೂ ಭಾಳ ಒಂದು ಮಾರ್ಜಿನ್ ಭಾಳ ಕಡಿಮೆ ಇದ್ರಾಗೆ ಗೆದ್ದಿದ್ದಕ್ಕೆ ಇವತ್ತು ರಾಜಕೀಯದಾಗೆ ಕಂಟಿನ್ಯೂಷನ್ ಆಗಿದ್ದಾರೆ ಅವರು. ಇಲ್ಲಾಂದರೆ ಅಲ್ಲಿನೂ ಬರೀ ಒಂದೇ ಕಡೆ ನಿಂತಿದ್ರೆ ಸೋತಿದ್ರೆ ಇವತ್ತು ರಿಟೈರ್ ಆಗಿರ್ತದೆ ರಾಜಕೀಯದಾಗೆ. ಹಿಂಗಿರ್ತವೆ ಇವೆಲ್ಲ ಬ್ಯಾಕ್ ಸ್ಟಾಬಿಂಗ್. 1 ಅಲ್ಲ 2 ಅಲ್ಲ, ಇಂಥವು 50 ಸ್ಟೋರಿಗಳದಾವೆ. ಯಾರು ಯಾರ ಮೇಲೇನೂ ಇದು ತೊಗೊಂಡಿಲ್ಲ. 8 ದಿನ ನಸೀರ್ ಅಹಮದ್ ಸಾಹೇಬ್ರು ಹೋಗಿ ಬಾಗಲಕೋಟೆಯಲ್ಲಿ ಸೋಲೋ ಅಂತ ಎಲೆಕ್ಷನ್ನು ರಾತ್ರಿ ಹಗಲು ದುಡಿದು ನಮ್ಮ ಸಮಾಜದವ್ರು ಭಾಳ ಡಿಸ್ಟರ್ಬ್ ಇದ್ರಲ್ಲಿ ಒಂದು ಮಾಡಿ ಅವ್ರಿಗೆಲ್ಲ ಗೆಲ್ಸಂಗೆ 90% 80% ವೋಟ್ ಮಾಡ್ದಂಗೆ ಮಾಡಿ ಅವ್ರಿಗೆ ಅದು ಇವತ್ತು ಗೆಲ್ತಿದೆ ಅಂತ ನಮಗೆ ಹೇಳ್ತಿದ್ದಾರೆ ಜನ. ಇವತ್ತು ಬಾಗಲಕೋಟೆಯವ್ರು ಬಂದಿದ್ರು ನನ್ನ ಹತ್ರ, ಗೆಲ್ತೀವಿ ಸರ್ ಅದು ನಾವು ಈ ಸರ್ತಿ ಅಂತ ಹೇಳಿದರು. ಅಂತ ಒಂದು ಪೊಸಿಷನ್ ತಂದರು. ಅವರಿಗೆ ಆ ದಾವಣಗೆರೆಗೆ ಹೋಗಿಲ್ಲ ನೀನು, ನಾನು ಹೇಳಿದನ್ನು ಕೇಳಿಲ್ಲ ಅಂಥೇಳಿ ಅವ್ರಿಗೆ ಪೊಲಿಟಿಕಲ್ ಸೆಕ್ರೆಟರಿಯಿಂದ ವಜಾ ಮಾಡ್ತಾರಲ್ಲ, ಇದರಲ್ಲಿ ಏನು ನ್ಯಾಯ ನೀತಿ, ಹೆಂಗಿದು, ನಾವು ಎಲ್ಲಿವರೆಗೆ ಅಂತ ಇದು ಸಹಿಸ್ಕೊಂಡಿರ್ಬೇಕು ಅಂತ ಹೇಳಿ ನನಗೂ ಆಶ್ಚರ್ಯ ಆಗ್ತೈತಿ. ಹಾಗಾದರೆ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರ ಓಟ್ ಬೇಕು, ಅಲ್ಪಸಂಖ್ಯಾತ ನಾಯಕರು ಬೆಳೆಯೋದು ಬೇಡವಾ? ನಾವು ಅಲ್ಪಸಂಖ್ಯಾತರ ನಾಯಕರು ಬೆಳಿಬೇಕು. ಆದರೆ ಏನಪ್ಪ ಅಂದರೆ ತೊಂದರೆ ಏನಪ್ಪ ಅವ್ರಿಗೆ ಆಗ್ತಾ ಇರೋದು, ನನಗೇನು ಅನ್ನಿಸ್ತಾ ಇರೋದು, ಟಿಕೆಟ್ ಪಕೆಟ್ ಯಾಕೆ ಕೇಳ್ತೀರಿ ಅಂತಾರವರು. ನೀವು ಸುಮ್ಕೆ ಇದ್ಬಿಡ್ರಪ್ಪ, ಏನೋ ಕೇಳೋಕ್ಕೆ ಹೋಗಬೇಡ್ರಿ, ನಾವೇನಾರ ಕೊಟ್ಟರೆ ತೊಗೊಂಡ್ರೆ ಸುಮ್ಕೆ ಇದ್ಬಿಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ತಯಾರಿಲ್ಲ. ನಾವೀಗ 86,000 ಓಟ್ ಇಟ್ಕೊಂಡು 3 ಸತಿ DCC ಪ್ರೆಸಿಡೆಂಟ್ ಆಗಿ 3 ಸತಿ MLC ಆಗಿ ನನಗೆ ಅಂತಲ್ಲ, ನಾವು ಸಾಮಾಜಿಕ ನ್ಯಾಯದ ವಿಚಾರವಾಗಿ ನಾವು ಎಲ್ಲಿ ಸರ್ ಬರೀ ಸಾಮಾಜಿಕ ನ್ಯಾಯ ಅನ್ನೋದು ಮಾತಲ್ಲಿ ಅಷ್ಟೇ, ಭಾಷಣದಲ್ಲಿ ಅಷ್ಟೇ, ಡಯಾಸಿಗಷ್ಟೇ ಸೀಮಿತವಾಗುತ್ತೆ. ಇಂಥ ನಿಮ್ಮಂಥವರ ಪರಿಸ್ಥಿತಿ ನೋಡಿದಾಗ ನಿಜವಾಗ್ಲೂ ಸಾಮಾಜಿಕ ನ್ಯಾಯ ಇದೆಯಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಅಲ್ಲ, ನಾನು ಟಿಕೆಟ್ ಕೇಳಕ್ಕೆ ಸ್ಟಾರ್ಟ್ ಮಾಡಿದಾಗ ಆಲ್ಮೋಸ್ಟ್ ಆಲ್ ಸಮಾಜದವ್ರನ್ನ ಕುಂದಿಸ್ಕೊಂಡು ನಮಗೆ ಯಾಕೆ ಕೊಡಬೇಕು 86,000 ಓಟ್ ಇದಾವೆ ಅಂತ ನಾವು ಕೇಳ್ತಾ ಇದ್ದೀವಿ. ಅಕಸ್ಮಿಕ ನಮಗೆ ಕೊಡೋಕ್ಕಾಗಿಲ್ಲ ಅಂದರೆ ಯಾವ ಸಮಾಜಕ್ಕೆ ಇಲ್ಲಿ ಪ್ರಾಧಾನ್ಯತೆ ಇಲ್ಲೋ ಆ ಸಮಾಜಕ್ಕೆ ಟಿಕೆಟ್ ಕೊಡ್ರಿ ಅಂತ ನಾನು ಕೇಳ್ಕೊಂತ ಬಂದೆ. ಓಕೆ, ನಾನು 1-2-3 ವಿಚಾರ ನಿಮಗೆ ಕೇಳಲೇಬೇಕು. ನಾನೇ ರಿಜ್ವಾನ್ ಅರ್ಷದ್ ಅವ್ರನ್ನ ಬೈ ಎಲೆಕ್ಷನ್ ಟೈಮಲ್ಲಿ ಇಂಟರ್ವ್ಯೂ ಮಾಡಿದೆ. ನಮ್ಮ ಎಲ್ಲ ಮುಸ್ಲಿಂ ನಾಯಕರ ಆಯ್ಕೆ ತಪ್ಪಾಗಿತ್ತು, ಜಬ್ಬಾರ್ ಅವ್ರ ಹೆಸರೇ ಹೇಳಿದರು ಎಲ್ಲರೂ, ಅದನ್ನು ಬಿಟ್ಟು ಬೇರೆ ಹೆಸರು ಹೇಳಿದ್ದಿದ್ರೆ ಆಗ್ತಾ ಇತ್ತು ಅಂತ ಹೇಳಿದರು. ಏನಾಯ್ತು ಆ್ಯಕ್ಚುಲಿ, ನೀವೇನು ಹೇಳ್ತೀರಿ ಇದಕ್ಕೆ? ನಿಮ್ಮ ಹೆಸರು ಅಷ್ಟೇ ಹೇಳಿದ್ರ ಎಲ್ಲರೂ? ನೋಡಿ, ಜನ ಚಾಕ್ಲೇಟ್ ತಿನ್ನೋ ಕೆಲಸ ಬೇಡ. ನನಗೆ ಹೇಳಿದರು, ನಾವು
ಆಲ್ಮೋಸ್ಟ್ ಆಲ್ MLAsಗಳು MLCಗಳು ಕೂಡ್ಕೊಂಡು 3 ಮೀಟಿಂಗ್ ಮಾಡಿದ್ದೀವಿ ನಾವೆಲ್ಲರೂ ಕೂಡಿ ಅನಾನಿಮಸ್ ಆಗಿ ರೆಸಲ್ಯೂಷನ್ ಮಾಡಿದ್ದೀವಿ. ಏನಂತ ಹೇಳಿದರೆ ದಾವಣಗೆರೆಯಲ್ಲಿ 86,000 ಓಟ್ ಇದ್ದಾವೆ, ಈ ಸರ್ತಿ ನಾವು ಟಿಕೆಟ್ ತಗೊಳ್ಳೇಬೇಕು, ಯಾವುದೇ ಕಾರಣಕ್ಕೆ ಬಿಡೋಂಗಿಲ್ಲ ಅಂತ ಫಸ್ಟ್ ಹೇಳಿದ್ದೆ ರಿಜ್ವಾನ್ ಅರ್ಷದ್. ಯಾವುದೇ ಕಾರಣಕ್ಕೆ ಬಿಡೋಂಗಿಲ್ಲ, ಈ ಸರ್ತಿ ನಾವು ತಗೊಳ್ಳೇಬೇಕು, 86,000 ಓಟ್ ಅದಾವೆ, ಅದಕ್ಕೆ ನೀವೇ ಸೂಕ್ತಾದ ವ್ಯಕ್ತಿ ಅಣ್ಣವ್ರೆ ಅಂತ ಹೇಳಿದ್ದು. ಹೌದಾ? 100% ಅದನ್ನು ಎಲ್ಲಿ ನಸೀರ್ ಅಹಮದ್ ಅವರ ಅಣ್ಣನ ಮಗಂದೊಂದು ಮದುವೆ ಇತ್ತು, ಆ ಮದುವೆಯಲ್ಲಿ ನಾವು ನಸೀರ್ ಅವರೆಲ್ಲ ಕುಂತಿರ್ಬೇಕಾದ್ರೆ ಫಸ್ಟ್ ಹೇಳಿದ್ದೆ ಅವ್ರು ನನಗೆ. ಆಯ್ತು, ಆಮೇಲೆ ನಾವು ಎಲ್ಲರೂ ಸೇರಿ ಇದು ಆದಮೇಲೆ 3 ಮೀಟಿಂಗ್ ಆಗಿದ್ದಾವೆ. 3 ಮೀಟಿಂಗ್ ಆದಾಗ ನಾವು ಆಲ್ಮೋಸ್ಟ್ ಆಲ್ ಜನ ಒಂದು ಮೆಮೊರಂಡಮ್ ರೆಡಿ ಮಾಡಿದ್ದೀವಿ, ಅದಕ್ಕೆ ಎಲ್ಲರೂ ಸಿಗ್ನೇಚರ್ ಮಾಡಿದ್ದೀವಿ. ಅದರಲ್ಲಿ ಏನಿದೆ, ಯಾವುದಾರ ಎನಿ ಮುಸ್ಲಿಮ್ಸಿಗೆ ನೀವು ಅಕಾಮಿಡೇಟ್ ಮಾಡಿದರೆ ನಾವು ಮಾಡೋಕ್ಕೆ ತಯಾರಿದ್ವಿ, ಆದರೆ ಒಂದು ಮುಸ್ಲಿಮ್ಸಿಗೆ ಈ ಸರ್ತಿ ಅವಕಾಶ ಮಾಡಿಕೊಡ್ರಿ ಅಂತ ನನ್ನ ಹೆಸರು ಹಾಕಿಲ್ದಂಗೆ ಮೆಮೊರಂಡಮ್ ರೆಡಿ ಮಾಡಿ ಆಲ್ಮೋಸ್ಟ್ ಆಲ್ MLAಗಳು ಸಿಗ್ನೇಚರ್ ಮಾಡಿದ್ದೀವಿ, ಅದ್ರಾಗೆ MLCಗಳು ಮಾಡಿದ್ದೀವಿ. ಸುಳ್ಳು ಹೇಳ್ಬೇಕಂದ್ರೆ ಅಷ್ಟು ಇದು ಅಲ್ಲ ಅದು. ಆಯಿತು, ಆಮೇಲೆ KPCCಯಲ್ಲಿ ಮೀಟಿಂಗ್ ಆಗಿದೆ, ಅದರಲ್ಲಿ ಜಮೀರ್ ಅಹಮದ್ ಸಾಹೇಬ್ರು ಓಪನ್ ಆಗಿ ಹೇಳಿದ್ದಾರೆ, ಜಬ್ಬಾರ್ ಅವರು MLC ಇದ್ದಾರೆ ಅಂತ ಹೇಳ್ತಾ ಇದ್ದೀರಿ, ಮಲ್ಲಿಕಾರ್ಜುನ್ಗೆ ಅವ್ರಿಗೆ ಆಗಂಗಿಲ್ಲ ಅಂತ ಹೇಳ್ತಾ ಇದ್ದೀರಿ. ಇರಲಿ, 7 ಜನ ಬಾಕಿ ಜನ ಹಾಕಿದ್ದಾರೆ, ಅವರಲ್ಲಿ ಯಾರಿಗಾರ ಕೊಡ್ರಿ, ನಾನು ಗೆಲ್ಲಿಸ್ಕೊಂಬಂದಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ. ಅವರು ಹೇಳೇ ಇಲ್ಲ, ನಿಮ್ಮ ಹೆಸರಷ್ಟೇ ಹೇಳಿದ್ರು ಅಂತನೂ ಅಂದ್ರು ಅವರು. ವಿಡಿಯೋನೇ ಇದೆ, ಕಳಿಸ್ತೀನಲ್ಲ ನಾನು ನಿಮಗೆ, ಪ್ಲೀಸ್ ಕಳಿಸಿ. ಹೀಗೆ ಕಳಿಸ್ತೇನೆ. ಓಕೆ. हर टाइम हमारा चुनाव जब भी आता था, हर टाइम हम लोग टिकट मांगते थे, हर टाइम शाह मुर्शिद भट्टा को देते थे, हम लोग कॉम्प्रोमाइज़ कर लेके अजित होकर जाते थे साहब. पिछले इलेक्शन में जैसा तनवीर सेठ ने बताया, टोटल 86,000 शाह मुर्शिद शंकर ने वोट किया सर, BJP 56,000 वोट किया सर. 3 मुसलमान कैंडिडेट ठहरे थे सर. SDP से एक कैंडिडेट ठहरा था, 1100 वोट लिया. MIM से एक कैंडिडेट खड़ा था, 1000 वोट लिया. जनता दल पार्टी का जनता दल का बेस होते हुए सर अमानुल्लाह खान करके बोल के पावरफुल कैंडिडेट है, वो जनता दल का कैंडिडेट था सर. जनता दल का कैंडिडेट भी 1000 वोट लिया. हमारा टोटल पॉपुलेशन 84,000 वोट के अंदर 60,000 70% पोलिंग, जैसे तनवीर सेठ ने बताया 60% मतलब 60,000 वोट हमारा पड़ा था. तो मुसलमान कैंडिडेट होते हुए भी क्या किया सर, वन साइड कांग्रेस को दिया सर. ये हर टाइम हम लोग को जबान देता था, पिछले इलेक्शन जो 2023 के इलेक्शन में शामिल के बाद जब प्रचार के लिए जो मुस्लिम एरिया में जाते थे ना सर, उन्होंने वादा किया भाई ये मेरा लास्ट चुनाव है, उसके बाद अगले चुनाव के अंदर मैं खुद माइनॉरिटी को देख के ठहरा के जीता के आता, मेरी जिम्मेदारी है करके वो सब जगह पर डॉक्यूमेंट सबको देंगे सर. उस वजह से हमारा क्लेम मांगा था. हम लोग नहीं सोचे नहीं थे कि इतना ध्यान होएंगे करके, उनका ध्यान होएगा करके हम लोग नहीं सोचे थे सर. अब इसके लिए मेरे आपसे आजीजाना गुजारिश सर, इस बार हमारा 85,000 वोट रहने के लिए हमारा आँख खोलने की वजह से हमारा खाब दीजिए करके आपसे एक आजीजाना गुजारिश है. उसके साथ जैसा पार्लियामेंट इलेक्शन सर, पिछला जो पार्लियामेंट इलेक्शन हुआ ना सर, उसके अंदर जो है मल्लिकार्जुना के क्षेत्र के अंदर 25,000 महीने से सर, हमारा साउथ में आने के बाद मुस्लिम एरिया के अंदर खाली मुस्लिम वार्ड जो है ना सर 34,000 हमारा लीड आया. जो हिंदू भाई लोग का जो वार्ड था ना सर, उसके अंदर BJP 7,900 लीड आया सर. टोटल 21,000 साउथ में लीड आने की वजह से 25,000 में एक कॉन्स्टिट्यूंसी का साउथ का भरोसा आपको. ऐसे हर कॉन्स्टिट्यूंसी के अंदर मुसलमान वोट है सर, 40,000 30,000 40,000 करके वोट है सर. तो मुसलमान वन साइड वोट देने की वजह से तो पार्लियामेंट के अंदर भी हमारी जीत हासिल हुई सर. अभी ये आज क्या हो गया सर, बैठ के हम लोग बात करते करके ये लगातार ये 15 दिन से ये कंट्रोवर्सी चल रही सर. आपके भी मेरे ख्याल से अध्यक्ष की भी नॉलेज में है, वो आपके भी नॉलेज में रहेंगे, आपको भी माहिती देंगी सर. ये 15 दिन से कंट्रोवर्सी चल रही सर. जब्बार साहब क्या करें, टिकट मांगे, देना कौन है, हाईकमान. हम लोग सभी बोले, हम लोग को मांगना, मैं भी गया था दावणगेरे में, मेरे पास भी आके अवाम मेरे से डिमांड की कि इस बार हमारे को कैसे भी करके माइनॉरिटी से दिलाओ. ठीक है, फिर मैं हाईकमान को मैं हाईकमान के सामने रखता हूँ, हाईकमान डिसीजन करेगा, हाईकमान जिसको देता है हम लोग उसको करेंगे. जब्बार साहब भी वही क्या करें, हाईकमान के ऊपर डिसीजन डाले. अभी जैसे कि हमारा एक लिंगायत लीडर है सर, तमाम ओबीसी सर, तमाम ओबीसी मिलके भी प्रोसेसमेंट करके एक तरफ से क्या कर दिया सर, एक डैमेज करके छोड़ दिया सर. अभी मैं आपसे एक आगे सर, उनका सबका कहना क्या है सर, चलो शामिल शंकराबाद थे, उनको दिया था, मल्लिकार्जुन MLA था, पार्लियामेंट के लिए भी उनके फैमिली में MP हो चुके हैं, ऑलरेडी मिनिस्टर है, मल्लिकार्जुन मिनिस्टर है, MLA है. ये अभी एक छोटा लड़का है, उसको टिकट दे देना करके भी एक सोच है सर. अभी आप लोग बैठ के कुछ फैसला नहीं करके लेंगे सर. हमारी कौम के अंदर उलमा इकराम में सर, खासकर हमारे को फिक्र है सर उलमा इकराम का. जैसे बोले सर 2023 के अंदर उलमा इकराम सर कभी फील्ड के अंदर नहीं उतरे सर. इस बार पहली बार उलमा इकराम फील्ड के अंदर बहुत हुई सर. पूरे तालुका के अंदर 224 कॉन्स्टिट्यूंसी के अंदर बगैर पैसे लिए, उनके हाथों का पैसा खर्च करके सर उलमा इकराम काम करने का नतीजा मुसलमान वन साइड वोट देके कांग्रेस को 140 सीट हासिल हुई सर. मैं एक एग्जाम्पल आपको देना सर उधर जनता दल क्या हो गया सर, एप्लीकेशन को मसले बाजू है सर,
हड़े मैसूर होते सर, जो मैसूर डिवीजन में जो है ना सर, मुसलमान जो जनता दल स्ट्रांग होने की वजह से 50-50 था सर। 50% मुसलमान जनता दल की तरफ थे, 50% कांग्रेस की तरफ से। इस बार क्या सर, आग बन करके डिसाइड करके कुछ भी हो करके कांग्रेस को वोट दिया गया सर, 100% वोट दिए। उसका नतीजा कि जनता दल 19 सीट है सर। फिर तो जनता दल के अंदर डिबेट होता तो वो भी लगभग 40-50 सीट आती थी सर। मैं ज़्यादा नहीं बात करना सर, दोस्त आदमी है, उनको भी इख्तियारी के लिए भी ಈಗ ವಿಡಿಯೋ ಇದೆ ಕಾಂಗ್ರೆಸ್ ಆಫೀಸ್ನಾಗ ನಡೆದಿರೋ ಮೀಟಿಂಗಿಂದು. ಮೊನ್ನೆ ರೀಸೆಂಟಾಗಿ ಅವ್ರು ಪ್ರೆಸ್ಸಿಗೂ ಮಾಡಿದಾರಲ್ಲ 2 ದಿನದ ಹಿಂದೆ. ನಾನು 7 ಜನರಲ್ಲಿ ಯಾರ್ಯಾರು ಕೊಡಿ ನಾನು ಗೆಲ್ಲಿಸ್ಕೊಂಬರ್ತೀನಿ ಅಂತ ಹೇಳಿದ್ದೇನೆ ಅಂತ ಅವರೇ ಹೇಳಿದ್ದಾರೆ. ನನಗೆ ರಾಜೀನಾಮೆ ನಾನು ಕೊಡೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದರೆ, ಅಲ್ಪಸಂಖ್ಯಾತರ ಇದಕ್ಕೆ ಸಲೀಂ ಅಹ್ಮದ್ ಆಗಲಿ, ರಿಜ್ವಾನ್ ಅರ್ಷದ್ ಆಗಲಿ, ಇನ್ನೂ ಅನೇಕ ಜನ ಮುಖಂಡರು ದಾವಣಗೆರೆ ನಗರದಲ್ಲಿ ನೀವೇ ನೋಡ್ದಂಗೆ ಅಲ್ಲಿ ಠಿಕಾಣಿ ಹೊಡಿದ್ರು. ನಾನೇನಂತ ತಪ್ಪು ಮಾಡಿದ್ನಪ್ಪ, ನೀವು ನಮ್ಮ ಮನೆಗೆ ಅಟ್ಲೀಸ್ಟ್ ಒಂದು ಬಂದು ಈ ಸೌಜನ್ಯಕಾರ ಏನು ಜಬ್ಬಾರ್ ಸಾಹೇಬ್ರು ಯಾಕೆ ಬರ್ತಾ ಇಲ್ಲ ಅಂತ ಸಮರ್ಥ ಮದುವೆ ಆಗ್ತಿತ್ತಾ ನಿಮ್ಮನ್ನ ಕರೆಯಕ್ಕೆ? ಅಲ್ಲ, ಅವರೆಲ್ಲ ಸುಮ್ಮನೆ ಬಂದಿದ್ದಾರೆ, ಅಲ್ಲ ಅವ್ರ ಸುಮ್ಮನೆ ಪಾರ್ಟಿ ಕೆಲಸ ಮಾಡ್ತಿದ್ದಾರೆ, ನಿಮ್ಗೆ ಹೋಗಕ್ಕೆ ಏನಾಗಿತ್ತು? ಅಲ್ಲ, ಸಮರ್ಥ ಅವ್ರ ಮದುವೆ ಅಲ್ಲ, ನನ್ನ ಮದುವೆ ಅಂತ ತಿಳ್ಕೊಂಡಾರ ಬರ್ಬೋದಾಗಿತ್ತಲ್ಲ. ನಮ್ಮ ಸ್ನೇಹಿತರ ಮನೆ ಇದೆ ಇಲ್ಲಿ ಅಂತ. ಈಗ ನಾನೇ ಇವ್ರ ಮನೆಗೆ ಊರುಗಳಿಗೆ ಹೋಗಿ ನಾನು ಕಂಡು ಬರಲಿಲ್ಲ, ಒಂದು 8-10-20 ದಿನ ಇದ್ಕೊಂಡು ಜಬ್ಬಾರ್ ಸಾಹೇಬ್ರು ಹೆಂಗದಿರಿ ಎಲೆಕ್ಷನಿಗೆ ಬರೋದು ಬಿಡೋದು ಆಯ್ತು. ಆ್ಯಸ್ ಎ ಫ್ರೆಂಡನ್ನು ಕರೆದು ಮಾತಾಡ್ಬೋದಾಗಿತ್ತಲ್ಲ. ಅದು ಅಷ್ಟು ಸೌಜನ್ಯ ತೋರಿಸೋಂಥ ಅದು ತೋರಿಸಿಲ್ಲಲ್ಲ ಅಂತ ನನಗೆ ಭಾಳ ದುಃಖ ಆಯಿತು. ಅಂಥದ್ದು ನಮಗೂ ಅವ್ರಿಗೂ ಏನು ವ್ಯತ್ಯಾಸನೂ ಇಲ್ಲ, ಎಳ್ಳನೇ ವಿಚಾರನೂ ಇಲ್ಲ, ಅಂಥ ವ್ಯತ್ಯಾಸನೂ ಇಲ್ಲ. ಅಂಥದ್ದೇನಾದ್ರು ವ್ಯತ್ಯಾಸ ಆಯ್ತಪ್ಪ, ಏನಾರು ನನಗೆ ಹಿಂಗೆ ಮಾಡೋಕತ್ತಾರ ಏನಿಲ್ಲ ವ್ಯತ್ಯಾಸ. ಅಲ್ಲ ಸರ್, ಫಸ್ಟು ನೀವು ನಿಂತ್ಕೊಳ್ಬೇಕು, ನಿಮ್ಗೆ ಅವಕಾಶ ಸಿಗಬೇಕು ಅಂತ ಹೇಳಿದ್ದೆ ರಿಜ್ವಾನ್ ಅಂತ ನೀವಂದ್ರಿ, ಆಯ್ತಾ? ಇವ್ರು ಸುಮಾರು ಹತ್ತತ್ರ ಒಂದು 15-20 ದಿನ ದಾವಣಗೆರೆಯಲ್ಲಿ ಬೀಡು ಬಿಟ್ಟಿದ್ರು, ಆಯ್ತಾ? ಯಾಕೆ ಹಿಂಗೆ ಇಷ್ಟು ಬೇಗ ಇಷ್ಟು ಪರಿವರ್ತನೆ, ಇಷ್ಟು ಚೇಂಜಸ್ಸು? ವೈ ಅಧಿಕಾರ? ಅದೇ ಇವರೇ ಏನಾರ ಮಲ್ಲಿಕಾರ್ಜುನ್ ಅವರಾಗಲಿ ಅವ್ರ ಮುಖಂಡರಾಗಲಿ ಯಾರೊಬ್ಬರು ಹೇಳಿರ್ಬೋದು ಜಬ್ಬಾರ್ ಮನೆಗೆ ನೀವು ಹೋಗ್ಬಾರ್ದಂತ, ಅದಕ್ಕೆ ಬಂದಿರೋಕ್ಕಿಲ್ಲ. ಇಂಥವೆಲ್ಲ ವ್ಯತ್ಯಾಸಗಳು ನನಗೆ ಭಾಳ ಬೇಜಾರು ಮಾಡ್ತು. ಆದರೂ ಏನು ರಾಜಕೀಯದಾಗಿ ನೋಡಿ ಅವ್ರಿಗಿನ್ನೂ ಬೇಕಾದಷ್ಟು ವಯಸ್ಸಿದೆ, ಬೆಳೆಯುವಂಥ ಅವಕಾಶ ಇದ್ದಾವೆ. ಯಾರಿಗಾರ ಕಾಲು ಎಳೆದ ಮುಂದೆ ಹತ್ತಿ ನಾನು ಮಂತ್ರಿ ಆಗ್ತೀನಿ, ನಾನು ಇದು ಆಗಬೇಕು, ನಾನು ಅರ್ಜೆಂಟಿಂಗ್ ಮಾಡಬೇಕಂತ ಹೇಳಿದರೆ ಅವೆಲ್ಲ ಯಾರೂ ಮಾಡೋಕ್ಕಾಗಂಗಿಲ್ಲ. ಅದು ಯಾರು ಬೇಕು ಅವ್ರ ಮೇಲೆ ಗೂಬೆ ಕುಂದಿರಿಸಿ ಅಂತ. ನನ್ನ ಯೋಕ್ತಿ ಬಗ್ಗೆ ನೀವೇನು ಮಾತಾಡ್ತೀರಿ? ನನಗೆ ಅಲ್ಲಿ ಪಬ್ಲಿಸಿಟಿ ಅವ್ರಿಗೆ ನಾನು ಪಾಪ್ಯುಲರ್ ಇದ್ದಿಲ್ಲ ಅಂತ ಹೇಳ್ತಿರಲ್ಲ ರಿಜ್ವಾನ್ ಅರ್ಷದ್ ಸಾಹೇಬ್ರೆ. 3 ಸರ್ತಿ ಜಿಲ್ಲಾಧ್ಯಕ್ಷನಾದ್ರೂ ಪಾಪ್ಯುಲರ್ ಇರೋಂಗಿಲ್ವಾ? 3 ಸರ್ತಿ MLC ಆದರೆ ಪಾಪ್ಯುಲರ್ ಇರೋಂಗಿಲ್ವಾ? ರಾಜ್ಯದಲ್ಲೇ ನಾನು ಪಾಪ್ಯುಲರ್ ಆದ್ದೀನಿ, ಮೈನಾರಿಟಿ ಅಧ್ಯಕ್ಷನಾಗಿ ಪಾಪ್ಯುಲರ್ ಇರೋಂಗಿಲ್ವಾ? ನಿಮ್ಗೊಬ್ಬರಿಗೆ ನಾ ಪಾಪ್ಯುಲಾರಿಟಿ ಗೊತ್ತಿರೋದು, ನಿಮಗೆ ನಮ್ಮ ಇವ್ರಿಗೆ MLC ಸಾಹೇಬ್ರಿಗೆ, ಸಲೀಂ ಅಹ್ಮದ್ ಸಾಹೇಬ್ರಿಗೆ ಮಾತಾಡೋಕ್ಕೆ ಒಂದು ಸ್ವಲ್ಪ ಲಿಮಿಟ್ ಇರ್ತದೆ. ನನ್ನ ಒಂದು ಪಾಪ್ಯುಲಾರಿಟಿ ಯೋಚನೆ ಮಾಡಬೇಕಾದ್ರೆ ನೀವು ಎಲ್ಲಿದ್ರಿ? ನಿಮ್ಮ ಫಾದರ್ ನನ್ನ ಜೊತೆಗಿದ್ದರು, ನಿಮ್ಮ ಅಜಿತ್ ಶೆಟ್ ಎದುರುಗಡೆ ನಿಮ್ಮ ಫಾದರ್ 3 ಸರ್ತಿ ಎಲೆಕ್ಷನ್ ನಿಂತ್ಕೊಂಡ್ರು. ಅವಾಗಿಂದನೂ ನಿಮ್ಮ ಫಾದರ್ ನನಗೆ ಮನೆಯಾಗ ಪರಿಚಯ ಇದ್ದಾರೆ. ನೀವು ಹಂಗೆ ಮಾತಾಡಬೇಕಾದ್ರೆ ನಿಮ್ಮ ಒಂದು ಲಿಮಿಟ್ ಇಟ್ಕೊಂಡು ಮಾತಾಡಬೇಕು. ಯಾವಾಗಲೂ ಸುಮ್ಮ ಬಾಯಿಗೆ ಬಂದಂಗೆ ಮಾತಾಡಿದರೆ ಇದು ಒಳ್ಳೇದಲ್ಲ. ನಾಳೆ ನಿಮಗೂ ಮಾತಾಡೋರು ಬರ್ತಾರೆ. ದಾವಣಗೆರೆಯಲ್ಲಿ ನೀವು ಪ್ರೆಸ್ ಮೀಟ್ ಮಾಡ್ತೀರಾ, ಹೇಳ್ತೀರಾ DK ಶಿವಕುಮಾರ್ ನನಗೆ ಕಾಲ್ ಮಾಡಿದರು, ಆಯಿತು ನೀನು ಹೋಗಿ ಒಂದು ಪ್ರೆಸ್ ಮೀಟ್ ಮಾಡು, ನಿನ್ನ ಬೆಂಬಲ ಸೂಚಿಸು ಅಂತ ಅಂದ್ರಿ. ಆ ಕೆಲಸ ನೀವು ಮಾಡಿದ್ರು ಕೂಡ. ಅಷ್ಟು ಮಾಡಿ ಆದಮೇಲೇನೂ ಇದು ಅಂತಂದರೆ ನನಗೆ ಅದೇ ನನಗೂ ಅರ್ಥ ಆಗ್ತಾಯಿಲ್ಲ. ನಾನು ಇಂಥವೆಲ್ಲ ನನಗೆ ಅನಿಸಿದ್ದು, ನಾನು ಆ ಕೋಗಿಲೆ ವಿಚಾರ ಎತ್ತಿದ್ದು ಇದ್ರಾಗೆ. ಎರಡನೇದು ಇದು ಏನಿದು ಕೋಗಿಲು ವಿಚಾರ? ಅದೇ ನಾವು ಹೇಳ್ತೀವಲ್ಲ, ನಾನು ಫೈನಾನ್ಸ್ ಮಿನಿಸ್ಟರ್, ಆ್ಯಸ್ ಎ ಫೈನಾನ್ಸ್ ಮಿನಿಸ್ಟರ್ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಮೀಟಿಂಗ್ ಕರೆದಿದ್ರು ನಮಗೆ. ಆಲ್ಮೋಸ್ಟ್ ಆಲ್ MLA MLCs ಅಲ್ಪಸಂಖ್ಯಾತರ MLCಗಳಿಗೆ ಪವರ್ ಕಾರ್ಪೊರೇಷನ್ನಲ್ಲಿ. ಆವಾಗ ನಾನು ಎಲ್ಲರೂ ಮಾತಾಡಿದ ಮೇಲೆ ನಾನು ನನ್ನ ಒಂದು ಸರ್ತಿ ಬಂದಾಗ ನಾನು ಹೇಳಿದೆ, ಸಾಹೇಬ್ರೆ ನಮಗೆ ಭಾಳ ಆಶ್ಚರ್ಯ ಅಂತ ಹೇಳೋದಂದ್ರಪ್ಪ ಅಂದರೆ, UP ಚೀಫ್ ಮಿನಿಸ್ಟರ್ ಬಗ್ಗೆ ನಾವು ಮಾತಾಡ್ತೀವಿ, ಅವ್ರ ಅಲ್ಪಸಂಖ್ಯಾತರಿಗೆ ಮನೆಗಳಿಗೆ ಬುಲ್ಡೇಜರ್ ಹಚ್ಚಿ ಹೊಡಿಸ್ತಾರೆ ಅಂತ ಹೇಳಿ. ಮತ್ತೆ ನೀವು ಕೋಗಿಲೆಯಲ್ಲಿ ಮಾಡಿದ್ದೇನು ಸಾಹೇಬ್ರೆ ನಿಮ್ಮ ಕಾಲದಲ್ಲಿ ಆಗಿರೋದು ಏನಿದು? ಹಿಂಗೆ ಕೇಳಿದ್ರಾ? ನಾವು ಯಾವಾಗಲೂ ಹಂಗೆ ಕೇಳೋದು, ಏನು ಮಾಡಿದ್ರು ಸ್ವಾಮಿ ತಾವು? ಆಯಿತು ಮಾಡಿದ್ರು, ಆಯಿತು ಅಧಿಕಾರಿಗಳು ಕೇಳಿಲ್ಲ ಮಾಡಿದ್ರು ಅಂತ ಗೊತ್ತಾದ್ದು. ಆಮೇಲೆ ಹೇಳಿದರು. ಆಮೇಲೆ ನೀವು ಒಂದು ಮಾತು ಹೇಳಿದ್ರಲ್ಲ, 1ನೇ ತಾರೀಕು ನಾನು ಕೊಟ್ಬಿಡ್ತಾ ಇದ್ದೀನಿ ಮನೆಗಳವ್ರಿಗೆ, ಯಾರಿಲ್ಲ ಅಂತ ಹೇಳಿ ಡಿಸೈಡ್ ಮಾಡಿ ಮಾತಾಡಿದ್ರು. ಕೊಟ್ಟರೆ ಸ್ವಾಮಿ ಅಂತ ಕೇಳಿದೆ ನಾನು. ಅದು ಒಂದು ಅವ್ರಿಗೆ ಬೇಜಾರು ಅನಿಸಿರ್ಬೋದು. ಎರಡನೇ ವಿಚಾರ, ನೀವು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಒಂದು 3-4 ನಾವು ಸಬ್ಜೆಕ್ಟ್ ತೊಗೊಂಡು ಹೋಗಿದ್ವಿ ಅಲ್ಪಸಂಖ್ಯಾತರ ಹತ್ರ. ನೀವು ಹೇಳಿದ್ರಿ, ನಾವು ಹೇಳಿದ್ವಿ. ಏನಪ್ಪ ಅಂತ ಹೇಳಿದರೆ 4% ರಿಸರ್ವೇಷನ್ ವಿಚಾರ. BJP ಅವರು ಬಂದು ಹಿಂಗೆ ಮಾಡಿಬಿಟ್ರೆ ನಾವು ಅದು ಬಂದು ಕೊಟ್ಟಲೆ ನಾವು ಸರಿ ಮಾಡ್ತೀವಿ ಅಂತ ಹೇಳಿದ್ರಿ. ಮಾಡಿದ್ರೆ ಸ್ವಾಮಿ ತಾವು ಅಂತ ಕೇಳಿದೆ. ಅದಾದಮೇಲೆ ಹಿಜಾಬ್ ವಿಚಾರ ಮಾಡಿದ್ರಿ ಸ್ವಾಮಿ ಅಂತ ಕೇಳಿದೆ. ಹೇಟ್ ಸ್ಪೀಚಸ್ ವಿಚಾರ ಮಾಡಿದ್ರಿ ಸ್ವಲ್ಪ ಅಂತ ಕೇಳಿದೆ. ಅದು ನಾನು ಹೇಳಿದ ಮೇಲೆ ಕೌನ್ಸಿಲ್ನಾಗೆ
ಅಸೆಂಬ್ಲಿಗೆ ತಂದದು ಪಾಸ್ ಮಾಡಿದರು. ಆದರೆ ಗವರ್ನರ್ ಇದ್ರಾಗೆ ಸಿಕ್ಕಂಡಿದೆ ಆ ಮಾತು ಬೇರೆ. ಆದರೆ ಇವೆಲ್ಲ ನಾವು ಕೇಳಿದ್ವಿ ಅವಾಗ, ನಾನೇ ಕೇಳಿದ್ದದೆ. ಅವ್ರ ರೆಸ್ಪಾನ್ಸ್ ಹೇಗಿತ್ತು ಅವಾಗ? ಅವಾಗ ಏನು ಅವ್ರಿಗೆ ಸುಮ್ಮ ಕೂತ್ಕೊಂತ ಅವರು 4% ರಿಸರ್ವೇಷನ್ ಅಂದ್ಕೊಟ್ಲೆ ನಸೀರ್ ಅಹಮದ್ ಅವ್ರು ಹೇಳಿದ್ರೆ ಏನಪ್ಪ ಇದು ಅಡ್ವೊಕೇಟ್ ಜನರಲ್ ಹತ್ರ ಮಾತಾಡಿದ ಕೋರ್ಟ್ನಾಗ ಏನು ಪೊಸಿಷನ್ ಇದೆ ನೋಡ್ಕೊಂಡು ಒಂದು ಅಲ್ಲೇ ಅಡ್ವೊಕೇಟ್ ಇಟ್ಟು ಅದು ಸರಿ ಮಾಡಬೇಕಪ್ಪ, ಮಾಡ್ಕೋಬೇಕದು, ನಮ್ಗೆ ಹಗಲೆಲ್ಲ ಇದು ಕೇಳೋಕ್ಕಾಗ್ತದೆ ಅದು ಇದು ಅಂತ ಅಂದರು. ಹಿಜಾಬ್ ವಿಚಾರನ ಅಷ್ಟೇ ಮಾತಾಡಿದ್ರು, ಅದನ್ನು ಕೋರ್ಟ್ನಾಗ ಇದು ಮಾಡ್ತೇವೆ. ಮತ್ತು ನಾನು ಇವ್ರಿಗೆ ಚೀಫ್ ಮಿನಿಸ್ಟರ್ ಆಗಿಂತ ಮುಂಚಿನ ನಾನು ಭಾಳ ಇವರಿಗೆ ಆತ್ಮೀಯನಾಗಿದ್ದೀನಿ, ಈಗೂ ಅದೇನೆ, ಮುಂದೆ ಇರ್ತೇನೆ. ನಮಗೆ ಅವ್ರು ಮಾಡಿರತಕ್ಕಂಥ ಮನ್ಸು ಮಾಡಿದ್ದಿದ್ರೆ ಸಿದ್ದರಾಮಯ್ಯ ಅವರು ತಡಿಬಹುದಾಗಿತ್ತು ಇದನ್ನು. ಅಲ್ಲ, ಅದು ಹೇಳ್ತೀನಿ ನಾನು. ಅದೇ ನಾನು ಹೇಳಿದೆ, ನಾನು ಅವ್ರಿಗೆ ಎಲೆಕ್ಷನ್ಗಿಂತ ಮುಂಚೆನೇ ಭಾಳ ಸತಿ ಹೇಳಿದ್ದೀನಿ. ಬ್ಯಾಕ್ವರ್ಡ್ ಕ್ಲಾಸ್ ರಿಪೋರ್ಟು ಕಾಂತರಾಜ್ ವರದಿ 85-90 ಕೋಟಿ ರೂಪಾಯಿ ಖರ್ಚು ಮಾಡಿ ಅದು ಇಂಪ್ಲಿಮೆಂಟ್ ಮಾಡ್ಬೇಕು ಸರ್. ಇಲ್ಲಾಂದರೆ ನಮ್ಮ ಲೈಫ್ನಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್ ಹಾಕಿ ನೀವು ಯಾರೋ ಒಬ್ಬರು ನಿಮಗೆ ಬೇಡ ಅಪೋಸ್ ಮಾಡ್ತಾರಂತ ಹೇಳಿದ್ದಕ್ಕೆ ತಾವು ಅದು ಮಾಡಿಲ್ಲ. ಇವತ್ತು ತನಕ ನಮಗೆ ಭಾಳ ಬೇಜಾರು ಅನಿಸ್ತಿದೆ. ನೀವು ಮಾಡಬೇಕಂತ ಹೇಳಿದರೆ ಅದಕ್ಕೆ ಅದು ಆದಮೇಲೆ ಮತ್ತೆ ನೀವು ಒಂದು ರಿಪೋರ್ಟ್ ಮಾಡ್ತೀರಿ, ಒಬ್ಬರಿಗೆ ಇದು ಮಾಡಿ ಅದು ಸರಿ ಮಾಡಿ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಆವಾಗ ಅದು ಬೆಲ್ಗಾಮ್ ಸೆಷನ್ನಲ್ಲಿ ನಾವು ಫೈರೋಜ್ ಸೇಠ್ ಅವ್ರ ಮನೆಗೆ ಊಟ ಇಟ್ಕೊಂಡಿದ್ವಿ. ಆವಾಗ ನಾನು ಇದು ಕೇಳಿದೆ, ಅಲ್ಲ ಸರ್ ಅದು 85 ಕೋಟಿಗೆ ಹೋದ್ವು, ಈಗ ಮೊನ್ನೆ ರಿಪೋರ್ಟು ರೆಡಿ ಆಗಿದೆ, ಈಗೇನು ಸರ್ ಅದು ಹಂಗೇನಾ ಅಂತ ಹೇಳಿದೆ ನಾನು. ಯಾರೋ ಒಬ್ಬರು ಅದು ಹೆಂಗೆ ಮಾಡ್ತೀರಿ ನೋಡ್ಕೊಂತೀವಿ ಅಂದ್ಕೊಟ್ಲೆ ಬಿಟ್ಬಿಡ್ತಿರಲ್ಲ ಸರ್, ಹೆಂಗಿದೆ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಲೀಡರು ನಿಮ್ಮ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕಿ ಆಗ್ತದೆ ಇದು ನೀವು ಮಾಡಿಲ್ಲ ಅಂದರೆ ಅಂತ ಹೇಳಿದ್ದೀನಿ ನಾನು. ಈಗ ತನಕನೂ ಆ ಬ್ಯಾಕ್ವರ್ಡ್ ಕ್ಲಾಸ್ ರಿಪೋರ್ಟ್ ಈಗ ತನಕ ಇಂಪ್ಲಿಮೆಂಟ್ ಮಾಡಕ್ತಾ ಇರಲ್ಲ. ಇಂಥ ಒಂದು ಯಾಕಪ್ಪ ಗಣತಿ ಮಾಡ್ಸೋಕ್ಕೆ ನೀವು ಎಷ್ಟು ಜನ ಎಂಪ್ಲಾಯೀಸ್ಗಳನ್ನು ಯೂಸ್ ಮಾಡ್ಕೊಳ್ತೀರಾ, ಎಷ್ಟು ದುಡ್ಡು ಖರ್ಚು ಮಾಡ್ತೀರಾ, ಎಷ್ಟು ಶ್ರಮ ಆಗುತ್ತೆ, ಏನೆಲ್ಲ ಆಗುತ್ತೆ, ಅದನ್ನು ಮಾಡಿಸ್ಬಿಟ್ಟು ಸುಮ್ಮನೆ ಇಡೋದಾದ್ರೆ ಈಗ ಮಾಡಿಸೋದು ಯಾಕೆ ಮಾಡಿಸ್ಬೇಕು? ಇಂಥವೆಲ್ಲ ಇದ್ದಾವೆ. ಮನ್ಸೂರ್ ಬೈ ಎಲೆಕ್ಷನ್ನಾಗೂ ಹಿಂಗೆ ಆಗಿದೆ, ಬ್ಯಾಕ್ ಸ್ಟ್ಯಾಬಿಂಗ್ ಮಾಡ್ತಾರೆ. ಬೇಕಾದಷ್ಟು ಇಂಥ ಒಂದಲ್ಲ ಎರಡಲ್ಲ 50 ಅಂಥ ಸಿಚುವೇಶನ್ಸ್ ಇದ್ದಾವೆ. ಮತ್ತು ನಾವು ಏನು ಹೇಳಕ್ಕೆ ಹೋಗೋಣ, ನಾವು ಇದು ಆದಮೇಲೆ ನನಗೆ ಸಸ್ಪೆಂಡ್ ಮಾಡಿರೋದು ನೋಡಿದರೆ ಇದು ಈಗ ನಮ್ಮ ಮುಖಂಡರಲ್ಲಿ ಕಾಂಗ್ರೆಸ್ ಆಫೀಸ್ ಬಳಸ್ಕೊಂಡು ನಮ್ಮ ಕಾಂಗ್ರೆಸ್ ಆಫೀಸ್ನಲ್ಲಿ ನಮ್ಮದೇ ಲೀಡರ್ಗಳಿಗೆ ಕುಂದಿರಿಸಿ ನಮಗೆ ಬಯಸ್ತಾರಲ್ಲ, ಇದ್ರ ಹಿಂದೆ ಯಾರ್ದು ಕೈ ಭಾಳ ಇದೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಅದಕ್ಕೆ ದೇವರು ಒಳ್ಳೇದು ಮಾಡಲಿ. ಅಲ್ಲ, ಅಲ್ಪಸಂಖ್ಯಾತ ನಾಯಕರು ಟಿಕೆಟ್ ಕೇಳಿದವ್ರಿಗೆಲ್ಲ ಈ ಪರಿಸ್ಥಿತಿ ಬರೋದಾದರೆ ಅಲ್ಪಸಂಖ್ಯಾತರು ಯಾಕೆ ಓಟ್ ಹಾಕಬೇಕು? ಅಲ್ಲ, ಅದು ಡಿಸಿಷನ್ ಮುಂದೆ ದೇವರು ಅದು ಜನ ಮುಂದೆ ಮಾಡ್ತಾರೆ. ಯಾರು ಏನು ಹೆಂಗೆ ಅನ್ನೋದು ನೋಡ್ಕೊಂಡು ಡಿಸಿಷನ್ ಮಾಡ್ತಾರೆ. ಇವತ್ತು ಈ ಸಿಚುವೇಶನ್ ಕ್ರಿಯೇಟ್ ಆಗಬೇಕಾದ್ರೆ ನಾವು 86,000 ಇಟ್ಕೊಂಡು ಟಿಕೆಟ್ ಕೇಳಿದ್ದೇ ಇದಕ್ಕೆ ನಾವು ಹಿಂಗಾಗಿದೆ ಅಂತ ನನಗೆ ಅನಿಸ್ತಿದೆ. ಆಯಿತು, ದೇವರು ಒಳ್ಳೇದು ಮಾಡಲಿ. ಮುಂದೆ ನಾನಿಲ್ಲ, ಇನ್ನೊಬ್ಬನ ಕೇಳ ನೋಡ್ತಾರೆ. ಸರಿ ಸರ್, ನೀವಾದರೂ ಟಿಕೆಟ್ ಕೇಳಿದ್ರಿ. ನಸೀರ್ ಅಹಮದ್ ಸರ್ ಏನು ಮಾಡಿದರು? ನಸೀರ್ ಅಹಮದ್ ಸಾಹೇಬರು ನ್ಯಾಯಕ್ಕೆ ಹೋರಾಟಕ್ಕೆ ನಮ್ಮ ಜೊತೆಗೆ ನಿಂತ್ಕೊಂಡ್ರು. ನಮ್ಮ ಜೊತೆಗೆ ಅಂತಲ್ಲ, ಅಲ್ಪಸಂಖ್ಯಾತರಿಗೆ ಯಾರಿಗಾರ ಟಿಕೆಟ್ ಕೊಡ್ರಿ ಅಂತ ಅವರು ಹೇಳಿದ್ದು. ಈಗ ಅವ್ರಿಗೆ ಅದು ರಿಜ್ವಾನ್ ಅವರು ಹೇಳಿದ್ರಲ್ಲ, ಸಲೀಂ ಅಹಮದ್ ಅವರು ಹೇಳಿದ್ರಲ್ಲ, ಆಲ್ಮೋಸ್ಟ್ ಆಲ್ ಜನ ಹೇಳಿದ್ರು, ಒಬ್ರು ಇಬ್ರು ಅಂತಲ್ಲ. ಇವ್ರ ಮೇಲೆ ಕ್ರಮ, ಅವ್ರ ಮೇಲೆ ಏನಿಲ್ಲ. ಏನಿದು ಇದು ಏನು ನಮಗೆ ಅರ್ಥ ಆಗ್ತಾ ಇಲ್ಲ. ಅದು ಯಾಕಂದರೆ ಕ್ಲಾರಿಫಿಕೇಶನ್ ಅವರೇ ಕೊಡಬೇಕು, ಹೈಕಮಾಂಡ್ನವರು. ಇದು ಅಲ್ಪಸಂಖ್ಯಾತರಿಗೆ ಗುರಿಯಾಗಿ ಯಾಕೆ ಇದು ಮಾಡಕತ್ತ ಅಂಥೇಳಿ ನನಗೇನಪ್ಪ ಅಂತ ಹೇಳಿದರೆ, ಈಗ ಒಂದು ಕಡೆ ಕಮ್ಯುನಲ್ ಫೋರ್ಸ್ ಇದೆ, ಇನ್ನೊಂದು ಕಡೆ ಸೆಕ್ಯುಲರ್ ಫೋರ್ಸ್ ಇದೆ. ಸೆಕ್ಯುಲರ್ ಫೋರ್ಸ್ನಲ್ಲಿ ಇಂಥವೆಲ್ಲ ಅನಾಹುತಗಳು ಆದರೆ ಇದರಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆಲ್ ಇಂಡಿಯಾ ACC ಅಧ್ಯಕ್ಷರಾಗಿ ಅವರು ಮನೆಯಾಗೆ ನಡೀತಾರಂತಕ್ಕಂಥ ಇವ್ರು ನೋಡ್ಕೊಂಡಿಲ್ಲ ಅಂತ ಹೇಳಿದರೆ, ನಾಳೆ ನಿಮ್ಮ ಮನೆಯಲ್ಲಿನೇ ಇಂಥ ಒಂದು ಅನಾಹುತ, ನಿಮ್ಮ ರಾಜ್ಯದಲ್ಲೇ ಇಂಥ ಒಂದು ಅನಾಹುತ ಆಗಿ ನಮ್ಮ UP ಬಿಹಾರ್ ಟೈಪ್ ಆಗಿಬಿಟ್ರೆ ನಾಳೆ ನೀವು ಏನು ಉತ್ತರ ಕೊಡ್ತೀರಿ ಜನಕ್ಕೆ? ಇಂಥವೆಲ್ಲ ಆಗಕ್ಕೆ ಅವಕಾಶ ಕೊಡಬೇಡ್ರಿ. ಯಾಕೆ ಮಾಡಿದ್ರಂತ ನೀವು ಕ್ಲಾರಿಫಿಕೇಶನ್ ತೊಗೊಂಡು ನಮ್ಮ ತಪ್ಪಾಗಿದೆ ಹೇಳ್ರಿ, ಹಿಂಗೆ ಮಾಡಿದ್ರಿ ನೀವು, ಇದು ಆಡಿಯೋ ಇದೆ, ವಿಡಿಯೋ ಇದೆ, ಅದು ಏನಿದೆ ಅಂತ ತಾವು ತರಿಸ್ಕೊಂಡು ನೋಡಿ ಮಾಡಿ. ನೀವು ಯಾಕೆ ಸುಮ್ಮನೆ ನೀವು ಕೂತ್ಕೊಂಡ್ಬಿಟ್ರೆ ಇದು ಪರಿಹಾರ ಆಗಿಲ್ಲ. ಇದಕ್ಕೆ ಪಾರ್ಟಿಗೆ ಅನಾಹುತಾಗುತ್ತೆ. ನನಗೆ ಪಾರ್ಟಿ ಭಾಳ ಮುಖ್ಯ. ಯಾಕಂದರೆ ಒಂದು ಪಾರ್ಟಿ ಇದ್ದರೆ ಎಲ್ಲರೂ ನಾವು ಆ ನೆರಳಿನಾಗ ಇರ್ಬೋದು. ನೀವು ಪಾರ್ಟಿನೇ ಕಂಪ್ಲೀಟಾಗಿ ಎಲ್ಲ ಜನ ನೀವು ಮಾಡ್ತಾರೋ ಕೆಲಸಕ್ಕೆ ವಿರೋಧ ಮಾಡಿಬಿಟ್ರೆ ನಾಳೆ ನಾವು ಆಮೇಲೆ ಸುಧಾರಿಸಿ ಹೋಗೋಕೆ ಆಗಿಲ್ಲ. UPಯಲ್ಲಿ ಏನು ಮಾಡಿದ್ರು ಸುಧಾರಿಸೋಕ್ಕಾಗ್ತಾಯಿಲ್ಲ. ಬಿಹಾರ್ ನಮ್ಮ ಕೈಯಿಂದ ಹೋಯ್ತು, ಆ ಕಡೆ ಭಾಗ ಎಲ್ಲ ನಮ್ಮ ಕೈಯಿಂದ ಹಿಂಗೆ ಹೋಗಿದೆ. ಇದು ಉಳಿದಿರೋ 1-2 ಸ್ಟೇಟ್ ಉಳಿದಾವೆ. ಇದನ್ನು ಹಿಂಗೆ ಮಾಡ್ಕೊಂತ ಹೋದರೆ ಮುಂದೆ ಇದನ್ನು ಹಂಗೆ ಆಗ್ತದೆ. ಸುಧಾರಿಸ್ಕೊಳ್ಳಿ ದಯವಿಟ್ಟು ಅಂತ ಹೇಳ್ತೀನಿ. ಸೊ ಅಬ್ದುಲ್ ಜಬ್ಬಾರ್ ಅವರ ಮುಂದಿನ ನಡೆ ಏನು ನಡೆಯಲ್ಲ. ಇದು ಆದಮೇಲೆ 4ನೇ ತಾರೀಕು ರಿಸಲ್ಟ್ ಬಂದಮೇಲೆ ಅದಾದಮೇಲೆ ನನಗೆ ಆದಂಥ ರಾಜ್ಯಾದ್ಯಂತ ನಮ್ಮ ಒಂದು
ಮುಖಂಡರುಗಳಿದ್ದಾರೆ, ನಮ್ಮ ಫಾಲೋವರ್ಸ್ಗಳಿದ್ದಾರೆ, ನಮ್ಮ ಸ್ನೇಹಿತರುಗಳಿದ್ದಾರೆ. ಅವರಿಗೆಲ್ಲ ಕರೆಸಿ ಮುಂದಿನ ನಡೆ ಅವರಿಗೆಲ್ಲ ಕುಂದಿರಿಸ್ಕೊಂಡು ಸಮಾಜಕ್ಕೆ ಏನು ಒಳ್ಳೆಯದಾಗ್ಬೋದು ಆ ಒಂದು ವಿಚಾರದಲ್ಲಿ ಮುಂದೆ ಇಟ್ಕೊಂಡು ಸಬ್ಜೆಕ್ಟು ಸಮಾಜಕ್ಕೆ ಒಳ್ಳೆಯದಾಗಂಥ ಕೆಲಸ ಮಾಡ್ತೇನೆ. ನನ್ನ ಸೆಲ್ಫ್ ಇಂಟ್ರೆಸ್ಟಿಗೆ ನಾನು ಬಲಿಯಾಗಿ ಕೊಡೋಂಗಿಲ್ಲ. ಓಕೆ, ವೆಲ್ ಸರ್, ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಅಲ್ಪಸಂಖ್ಯಾತರ ಮತ ಬೇಕು ಕಾಂಗ್ರೆಸ್ಗೆ, ಅಲ್ಪಸಂಖ್ಯಾತರು ನಾಯಕರು ಬೆಳೆಯೋದು ಬೇಡವಾ ಅನ್ನುವಂತಹ ಸಾಕಷ್ಟು ಚರ್ಚೆಗಳು ಇಡೀ ಸಮಾಜದಲ್ಲಿ, ಇಡೀ ಸ್ಟೇಟ್ನಲ್ಲಿ ಆಗ್ತಾ ಇದೆ. ಆ ಕಿಚ್ಚು ದಾವಣಗೆರೆ ಬೈ ಎಲೆಕ್ಷನ್ನಿಂದ ಹೊತ್ಕೊಂಡಿರೋದು. ಒಂದೊಂದಾಗೆ ಅಲ್ಪಸಂಖ್ಯಾತ ನಾಯಕರ ವಿಕೆಟ್ ಉದುರ್ತಾ ಇರೋದನ್ನು ನೋಡಿದ್ರೆ, ಅಥವಾ ಅವ್ರನ್ನ ವಜಾ ಮಾಡೋದು, ಅಮಾನತು ಮಾಡೋದು, ಇದೆಲ್ಲ ನೋಡ್ತಾ ಇದ್ರೆ ಯಾವ ಮೆಸೇಜ್ ರಾಜ್ಯ ಕಾಂಗ್ರೆಸ್ ರಾಜ್ಯದ ಜನರಿಗೆ, ಸ್ಪೆಷಲಿ ಮೈನಾರಿಟಿಗೆ ರವಾನೆ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇಲ್ಲಾಗ್ತಾ ಇರುವಂತಹ ಡ್ಯಾಮೇಜನ್ನು ಮುಂಬರುವಂಥ ದಿನದಲ್ಲಿ ಕಾಂಗ್ರೆಸ್ ಹೇಗೆ ಸರಿಪಡಿಸುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ನಾನು ಹೋಗಿ ಬರೋ ಸಮಯ. ನಮಸ್ಕಾರ.